ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ಹಾಯ್, ನಾನು ನಿಮ್ಮ ಆಯುಷು. ಬನ್ನಿ ಈ ಯಾನದಲ್ಲಿ ಜೊತೆ ಸಾಗೋಣ. ನಮ್ಮ ಗಾನ ಸಿಂಚನ ಜನಮನದ ಪದಪಯಣ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಚೈತ್ರ ಶಿವನಾಗ್ ಇವರ ವಿಡಿಯೋವನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಗಾದೆ ಇದೆ. ಚೈತ್ರ ಚಿಗುರಿನಲ್ಲೇ ತನ್ನೊಳಗೆ ಕಲಾ ಸಿರಿವಂತಿಕೆ ಇದೆ ಅಂತ ಭರವಸೆ ಮೂಡಿಸಿದ ಬೆಡಗಿ. ಟೀಚರ್ಸ್ಗೆ ಫೇವರೇಟು, ಅಪ್ಪನಿಗೆ ಪೆಟ್ಟು. ಹಿಂಗೆ ಎಲ್ಲ ಪ್ರೋಗ್ರಾಮ್ಗಳು ಎಲ್ಲ ಚಾನಲ್ಗಳಲ್ಲಿ ಅವಳದು ವಿಸ್ತಾರವಾಗಲಿ ಅಂದ್ಬಿಟ್ಟು ಶುಭ ಹಾರೈಕೆಯನ್ನು ಕೊಡ್ತೇನೆ. ಅವಳ ಒಂದು ಚಿಮ್ಮುವ ಒಂದು ಆಸೆ, ಅವಳು ಆಡ್ತಾ ಇದ್ದಿದ್ದು ಆವ ಭಾವಗಳೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಈ ಹುಡುಗಿ ಮುಂದೊಂದು ದಿವಸ ಒಂದು ಒಳ್ಳೆ ಹೆಸರು ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಗುರುಗಳಿಗೆ, ನಮ್ಮ ಶಾಲೆಗೆ, ನಮ್ಮ ಊರಿಗೆ ತಂದುಕೊಡ್ತಾಳೆ ಅಂತ ನಾನಂತೂ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಈ ಅವಕಾಶ ನಿಜಕ್ಕೂ ನಿಜ ಆಗಿದೆ. ನಮ್ಮ ವಿದ್ಯಾರ್ಥಿ ಇನ್ನೂ ಮುಂದೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಆಸೆ. ನಾಗಮಂಗಲ ತಾಲೂಕಿನವಳಾದ ಚೈತ್ರಾಗೆ HL ನಾಗೇಗೌಡ್ರೆ ಪ್ರೇರಣೆ. MBA ಓದಿದ್ರು ತನ್ನ ಫ್ಯೂಚರ್ ಇರೋದು ಜನಪದದಲ್ಲೇ ಅಂತ ಅದರಲ್ಲೇ ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ. ಜಾನಪದವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ನಾನು ಜನಪದ ಗೀತೆಗಳನ್ನು ಯಾರ್ಯಾರು ಇದ್ದಾರೆ ಹಳೆಯ ತಲೆಗಳು ಅವರಿಂದ ಹೋಗಿ ಸಾಹಿತ್ಯವನ್ನು ಬರ್ಕೊಳ್ಳೋದು ಆಗಿರ್ಬೋದು, ಅದನ್ನ ನಾನು ಹಾಡಿ ರಾಗಿ ಬಿಸೋ ಪದಗಳು ಮಾಸ್ ಹೋಗ್ತಾ ಇದೆ, ಅದನ್ನೆಲ್ಲ ಬರ್ಕೊಂಡು ನಾನು ಹಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಶಾಲಾ ಕಾಲೇಜಿನ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಚೈತ್ರ ಅಟೆಂಡೆನ್ಸ್ ಹಾಕಲೇಬೇಕು. ನಾನು ಹೇಳ್ತಾನೆ ಇದ್ದೆ ಅವಳನ್ನ, ನೀನು ನಮ್ಮನ್ನ ಎಲ್ಲಾದರೂ ಒಂದು ಕಡೆ ಗುರುತಿಸೋ ಥರ ನೀನು ಮಾಡಬೇಕು ಅಂತ ಇದೆ. ಇವತ್ತು ಅದು ಸಾರ್ಥಕ ಆಯ್ತೇನೋ ಅಂತ ಅನಿಸ್ತಾ ಇದೆ. ಹಲವಾರು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು, ಜಿಲ್ಲಾ ಮಟ್ಟದ ಉತ್ಸವ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಅಪ್ಪ ಹೆಮ್ಮೆ ಪಡುವ ಬೆಳ್ಳಿ ಚುಕ್ಕಿಯಾಗಿದ್ದಾಳೆ. ನಮ್ಮ ತಾಯಿ ಅವರು ಈ ನಮ್ಮೂರ ಗ್ರಾಮದಲ್ಲಿ ಏನಾರ ಒಳ್ಳೆ ಪ್ರೋಗ್ರಾಮ್ಗಳಾದರೆ ಆಗಿನ ಕಾಲದಲ್ಲಿ ಅವ್ರನ್ನೆಲ್ಲ ಶೋಭಾನ ಎಳೆಯಕ್ಕೆ ಕರಿತಾಯಿದ್ರು. ಅವ್ರು ಯಾರೇ ಒಂದು ಊರಲ್ಲಿ ಒಂದು ಕಾರ್ಯ ಆದರೆ ಆ ಮನೆ ಬಾಗಿಲಿಗೆ ನಮ್ಮ ತಾಯಿಯವರು ಹೋಗ್ತಾಯಿದ್ರು. ಇವಳು ಚಿಕ್ಕ ಹುಡುಗಿ ಆದರೂ ಅವಳು ಕೇಳ್ಕೊಂಡು ಅದು ಆಡ್ಕೊಂಡು ಜೊತೆಲೇ ಬರ್ತಾಯಿದ್ದಳು. ಆ ಧೈರ್ಯ ಅವಳಿಗೆ ಬಂದಿದೆಯಲ್ಲ, ಅದು ನಮಗೂ ತುಂಬ ನೋವಾಗ್ತದೆ. ಯಾಕಂದರೆ ಆ ಕಲೆ ಮುಂದಿನವರೆಗೂ ಬೆಳ್ಕೊಂಡು ಹೋಯ್ತು. ಅದು ಇವಾಗ ಅವಳು ಅಂತಾರಾಷ್ಟ್ರೀಯ ಮಟ್ಟಗಂಟಲು ಬೆಳ್ಕೊಂಡು ಹೋಗಿದ್ದಾಳೆ. ಅದು ಒಂದು ಖುಷಿ. ಯಾಕಂದ್ರೆ ನಮ್ಮನೆ ಮಂತನ ಈ ಮಕ್ಕಳಿಗೆ ಒದಗ್ತಲ್ಲ, ಒಂದು ಹೆಸರು ಮಾಡೋದು ಸುಲಭ ಅಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟವರೆಗೂ ಹೋಗಿದೆ ಅಂತೇಳಿ ನಾನು ಅವಳಿಗೆ ಹಾರೈಸ್ತೀನಿ. ಮುಂದಿನದಲ್ಲೇ ಅವಳಿಗೆ ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹಾರೈಸ್ತೀನಿ. ಡೆಲ್ಲಿ, ನಾಶಿಕ್ ಇಲ್ಲೆಲ್ಲ ಹೋಗಿ ಪ್ರೈಸ್ಗಳನ್ನ ತಗೊಂಡು ಜಾನಪದ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ NSS ಮೂಲಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದ ಮಂಡ್ಯದ ಹೆಣ್ಣು ಚೈತ್ರ. ಗಾನ ಸಿಂಚನ ರಿಯಾಲಿಟಿ ಶೋ ಚೈತ್ರ ಸಾಧನೆಗೆ ನವ ವಸಂತವಾಗಲಿ. Please put your hands together to ನಮ್ಮ ಚೈತ್ರ ಶಿವನಾಗ್. ಹಾಯ್ ಚೈತ್ರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಚೈತ್ರ. ಓಕೆ, ಚೈತ್ರಾಗೆ ಜನಪದವೇ ಉಸಿರು. ಯಾಕಂದ್ರೆ ಜನಪದ ಅಂತ ಬಂದಾಗ ಅವ್ರು ಸಾಕಷ್ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅನ್ನ ತಗೊಂಡಿದ್ದಾರೆ. ಜೊತೆಗೆ ಜನಪದದಲ್ಲಿ ಫೋಕ್ ಅಲ್ಲಿ ಇವರು ಡಿಪ್ಲೊಮಾ ಕೂಡ ಮಾಡ್ತಾ ಇದ್ದಾರೆ. ಸೊ ಲಾಟ್ಸ್ ಇನ್ ಅ ಕಿಟ್ಟಿ ಅಂತಾನೆ ಹೇಳ್ಬೋದು. ಚೈತ್ರ, ಗಾನ ಸಿಂಚನ ಜನಪದ ಹಾಡುಗಳಿಗೆ ಒಂದು ವೇದಿಕೆ ಸಜ್ಜಾಗಿದೆ ಅಂತ ನೀವು ಕೇಳಿದಾಗ ಹೇಗನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು ಅಕ್ಕ. ನಾನು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ಹಾಡಿದ್ದೀನಿ. ಬಟ್ ಒಂದು ಚಾನಲಲ್ಲಿ ಹಾಡ್ತಾ ಇರೋದು ಅನ್ನೋದು ಇದೇ ಫಸ್ಟ್ ಟೈಮು. ಮೊದಲು ಗಾನಗರಡಿಯಲ್ಲಿ ಹಾಡಿದ್ದೆ. ಗಾನ ಸಿಂಚನ ಅಂತ ಇದೊಂದು ರಿಯಾಲಿಟಿ ಶೋಗೆ ಬಂದಿರೋದು ಇದೇ ಮೊದಲೇ ಸಾರಿ. ತುಂಬ ಖುಷಿಯಾಗಿದ್ದೀನಿ. ಸಿಕ್ಕಾಪಟ್ಟೆ ಸಾಧನೆಯನ್ನ ಮಾಡಿದಿರಿ. ಹೀಗೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಿ ಅಂತ ಆಶಿಸ್ತಾ ಈಗ ಯಾವ ಹಾಡು ಹಾಡ್ತಿದ್ದೀರಿ? ನಾನು ಆನುಮಲೆ ಅದುಕಾರ ಗೀತೆಯನ್ನು ಹಾಡ್ತಾ ಇದ್ದೀನಿ ಅಕ್ಕ. ಓಕೆ, ಹಾಗಿದ್ರೆ ಈ ಗೀತೆಯನ್ನ ಕೇಳುವಂತಹ ಸಮಯ. ಆನುಮಲೆ ಅದುಕಾರ ಗುಂಜುಮಲೆ ಗುರುಕಾರ ನಮ್ಮ ಮೂಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಾದೇವಾ
ನಮ್ಮ ಚೈತ್ರ ಅವರ ಹಾಡಿನ ಬಗ್ಗೆ. ಚೈತ್ರ ಮಾಸ ಬಂದಾಗ ಎಷ್ಟು ಸಂತೋಷ ಆಗುತ್ತಲ್ಲ. ಇವರು ವೇದಿಕೆಗೆ ಬಂದ ತಕ್ಷಣ ಅಷ್ಟೇ ಸಂತೋಷ ಆಯಿತು. ನಾನು ನಿಜ ಹೇಳಬೇಕಂದ್ರೆ ಇವರನ್ನು ನೋಡಿದ ತಕ್ಷಣ ನನಗೆ ನಮ್ಮ ಪ್ರೀತಿಯ ಗೆಳತಿ ಅಪರ್ಣಾ ವಸ್ತಾರೆ ಅವ್ರ ನೆನಪಾಯಿತು. ಆ ಕಣ್ಣು, ಆ ನಗು ಎಲ್ಲ ನೋಡಿ ಅವರದ್ದೇ ಒಂದು ಮಿನಿ ವರ್ಷನ್ ನೋಡಿದ ಹಾಗಾಯ್ತು. ದೂರದರ್ಶನದಲ್ಲಿ ಕೂಡ, ಚಂದನ ವಾಹಿನಿಯಲ್ಲೂ ಕೂಡ ಅವರು ಒಳ್ಳೆಯ ನಿರೂಪಕಿ. ಹೌದು, ಬಹಳ ನಂಟಿತ್ತು. ತುಂಬ ಸಾಧನೆ ಮಾಡ್ಕೊಂಡು ಬಂದಿದ್ದೀಯಮ್ಮ ನೀನು. ನಿನ್ನ ಸಾಧನೆಯ ಪಟ್ಟಿ ಹೀಗೆ ಇನ್ನೂ ಬೆಳೀತಾ ಹೋಗಲಿ. ನಾಡಿನ ಎಲ್ಲ ಕಡೆ, ದೇಶ ವಿದೇಶಗಳಲ್ಲಿ ಕೂಡ ನಿನ್ನ ಹಾಡಿನ ಕಹಳೆ, ಧ್ವನಿ, ನಿನ್ನ ಧ್ವನಿ ಎಲ್ಲ ಕಡೆ ಮೂಲೆ ಮೂಲೆಯಲ್ಲೂ ತಲುಪಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ಗಾನಸಿಂಚನ ಕಾರ್ಯಕ್ರಮಕ್ಕೆ ನಿನಗೆ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ದೇವ್ರು ನಿನಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಮ್ಮ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದಗಳು. ಓಕೆ, ಈಗ ಮಾರಣ್ಣ KS ಅವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಈ ಕಲಿಯುವಾಗಲೇ ಸರಿಗಮದ ಕಡೆಗೆ ಒಲವು ಬೆಳೆಸಿಕೊಂಡ ಗಾಯಕ ಮಾರಣ್ಣ. ಕೃಷಿ ಹಿನ್ನೆಲೆಯ ಅಪ್ಪಟ ಗ್ರಾಮೀಣ ಪ್ರತಿಭೆ. ಯಾವುದೇ ಸಂಗೀತದ ಹಿನ್ನೆಲೆ ಹಾಗೂ ಪರಂಪರೆ ಉಳ್ಳಂತಹ ಯಾವುದೇ ಪೂರ್ವಜರು ಹಿಂದೆ ಇದ್ರು ಕೂಡ ಅದೇಗೋ ಈ ಸರಸ್ವತಿ ನನ್ನನ್ನ ಬಾಚಿ ತರುತ್ತಾಳೆ. ಪೂಜ್ಯ ಶ್ರೀ ಪಂಚಾಕ್ಷರಿ ಬಿ ಹಿರೇಮಠ ಗದಗ ಜಿಲ್ಲೆಯವರು, ಪುಟ್ಟರಾಜ ಗವಾಯಿಗಳ ಅಪ್ಪಟ ಶಿಷ್ಯರಾಗಿರುತ್ತಾರೆ. ಅವರ ಬಳಿ ನಾನು ಗುರುಕುಲ ಪದ್ಧತಿಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡ್ತೀನಿ. ಒಳ್ಳೆ ಉತ್ತಮವಾದ ಕಲಾವಿದ, ಅಷ್ಟೇ ಉತ್ತಮವಾದ ಮನುಷ್ಯ. ಈ ಏನು ಕಲೆ ಐತೆ, ಈ ಕಲೆಗೆ ನಂಬಿಕೊಂಡು ಅವರು ಜೀವನ ಮಾಡ್ತಾವ್ರೆ. ಅದರಿಂದ ಅವ್ರಿಗೆ ಕಲೆ ಒಲಿತದೆ ಅಂತ ನನ್ನ ಅಭಿಪ್ರಾಯ. ದೊಡ್ಡಬಳ್ಳಾಪುರದ ಕತ್ತಿಹೊಸಹಳ್ಳಿ ಎಂಬ ಪುಟ್ಟ ಊರು. ಬೆರಳೆಣಿಕೆಯಷ್ಟು ಅನುಕೂಲಗಳ ಮಧ್ಯೆ ಹಾರ್ಮೋನಿಯಂ, ತಬಲಾ, ಡೋಲಕ್, ಕೊಳಲು, ಕೀಬೋರ್ಡ್, ಗಿಟಾರ್, ಡ್ರಮ್ಸ್, ಜಂಬೆ, ದರ್ಬೂಕ, ಕಾಂಗೋ ಇಂತಹ 10 ವಾದ್ಯಗಳನ್ನ ಲೀಲಾಜಾಲವಾಗಿ ನುಡಿಸಬಲ್ಲ ಚತುರ. ಈ ಮಟ್ಟಕ್ಕೆ ಬಂದಿದ್ದಾನೆ ಅಂತ ಅಂದ್ರೆ ತುಂಬಾ ಶ್ರಮ ಪಟ್ಟಿದ್ದಾನೆ ಸರ್. ಈ ಮಟ್ಟಕ್ಕೆ ಅವ್ನು ಬರಬೇಕು ಅಂತಂದ್ರೆ ತುಂಬಾ ಶ್ರಮ ಪಟ್ಟಿದ್ದಾನೆ. ಅವನು ಸಕಲ ಕಲಾ ಒಲ್ಲವ ಅಂದ್ರೆ ಏನ್ ತಪ್ಪಿಲ್ಲ ಸರ್. ಅವನು ಜನಪದ ಗೀತೆ, ಗೀಗಿ ಪದ, ರಂಗಗೀತೆ, ಲಾವಣಿ, ಭಾವಗೀತೆಗಳನ್ನ ತನ್ಮಯತೆಯಿಂದ ಹಾಡುವ ಹಾಡುಗಾರ. ನಮ್ಮ ಸ್ನೇಹಿತನ ಒಂದು ತರ ಏನು ಗೊತ್ತಿಲ್ಲಂಗಿರ್ತಾನೆ ಮನುಷ್ಯ, ಆದ್ರೆ ಅದ್ಭುತ ಕಲೆ ಐತೆ. ಚೆನ್ನಾಗಿ ಬೆಳಿತಾನೆ, ಇನ್ನ ಬೆಳೀಲಿ, ಉತ್ತುಂಗಕ್ಕೆ ಹೋಗ್ಲಿ, ಅವಕಾಶಗಳ ಮೇಲೆ ಅವಕಾಶ ಸಿಕ್ಕಿ ಅವ್ರ ಜೀವನ ಇವಾಗ ಏನು ಬಡ್ತಂದಾಗ ಅವರು ಚೆನ್ನಾಗಿ ಹೋಗಿ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ. ನಮ್ಮ ಗಾನ ಸಿಂಚನ ರಿಯಾಲಿಟಿ ಶೋನಲ್ಲಿ ಕಂಟೆಸ್ಟೆಂಟ್ಗಳಿಗೆ ಟಫ್ ಕಾಂಪಿಟೇಟರ್ ಆಗುವ ಕನಸು ಹೊತ್ತು ಬಂದ ಮಾರಣ್ಣ ಅವರಿಗೆ ಬೆಸ್ಟ್ ಆಫ್ ಲಕ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ದೊಡ್ಡಬಳ್ಳಾಪುರದ ಮಾರಣ್ಣ KS ಅವರನ್ನ. ಎಲ್ಲರಿಗೂ ಶರಣಾರ್ಥಿ. ನಮಸ್ತೆ. ಶರಣಾರ್ಥಿ ತಮಗೂ ಕೂಡ. ಹತ್ರ ಬರ್ಬೋದು ಸರ್. ಹೇಗಿದ್ದೀರಿ? ಆರಾಮ್ ಮೇಡಮ್, ನೀವು? ನಾನು ಆರಾಮಾಗಿದ್ದೀನಿ. ಗಾನಸಿಂಚನ ಕಾರ್ಯಕ್ರಮಕ್ಕೆ ನಿಮ್ಗೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಸೊ ನಿಮ್ಮ ವಿಟಿ ನೋಡ್ತಿದ್ದೆ, ನಿಮ್ಗೆ ಯಾವುದೇ ಸಂಗೀತದ ಬ್ಯಾಕ್ಗ್ರೌಂಡ್ ನಿಮ್ಗೆ ಮನೆಯಿಂದಲೂ ಕೂಡ ಇಲ್ಲ, ಯಾವುದು ಕಲ್ತಿಲ್ಲ, ಏನೂ ಇಲ್ಲ. ಆದ್ರೆ ತಬಲಾ ಆಗಿರ್ಬೋದು, ಫ್ಲೂಟ್ ಆಗಿರ್ಬೋದು, ಜಮ್ದೆ ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ಪ್ರತಿಯೊಂದು ವಾದ್ಯವನ್ನ ನುಡಿಸ್ತೀರಿ. ಹೇಗಿದೆಲ್ಲ ಒಂಥರ ಅಚ್ಚರಿನೇ ಅನ್ಸುತ್ತೆ ನನಗೆ. ಈ ವೇದಿಕೆನಲ್ಲಿ ಎಲ್ಲರೂ ಕೂಡ ಒಂದು ವಿಚಾರವನ್ನು ಹೇಳ್ತಾ ಇದ್ರು. ಎಲ್ರಿಗೂ ಕೂಡ ಅವ್ರ ತಾಯಿನೇ ಸ್ಫೂರ್ತಿ ಅಂತ ಹೇಳ್ತಾ ಇದ್ರು. ಯಾವುದೇ ಒಂದು ವಿದ್ಯೆ ಕಲೀಲಿಕ್ಕೆ ಅವ್ರ ತಾಯಿನೇ ಸ್ಫೂರ್ತಿ ಅಂತ ಹೇಳ್ತಾ ಇದ್ರು. ಆದರೆ ದುರಾದೃಷ್ಟವಶಾತ್ತು ನನ್ನ 4ನೇ ವಯಸ್ಸಿನಲ್ಲಿ ಭಗವಂತ ಆ ಸ್ಫೂರ್ತಿಯನ್ನು ನನ್ನ ಜೀವನದಿಂದ ದೂರ ಮಾಡಿಬಿಡ್ತಾನೆ. ನಾನು ಆಗ ಒಂಟಿ ಆಗ್ತೀನಿ. ಆಗ ನನಗೆ ಜಂಟಿಯಾಗಿದ್ದೆ ಈ ಸಂಗೀತ. ನಮ್ಮ ಮನೆಯಲ್ಲಿ ನಮ್ಮ ತಾತ ಹರಿಕಥೆಗಳನ್ನು ಮಾಡಿಸ್ತಾ ಇದ್ರು. ಆ ಹರಿಕಥೆಗಳನ್ನು ನೋಡ್ತಾ ಸಂಗೀತದ ಬಗ್ಗೆ ಆಸಕ್ತಿಯನ್ನು, ಒಲವನ್ನು ಹೆಚ್ಚಿಸ್ಕೊಂಡೆ. ನೀವು ಹೇಳಿದ್ರಿ 4ನೇ ವಯಸ್ಸಿನಲ್ಲಿ ನಾನು ನನ್ನ ತಾಯಿಯನ್ನ ಕಳ್ಕೊಂಡೆ ಅಂತ. ಆಗ್ಲಿಂದ ತಾಯಿ ಶಾರದಾಂಬೆನೆ ನಿಮ್ಮ ತಾಯಿ. ಎಲ್ಲಾ ವಾದ್ಯಗಳನ್ನ ಇಷ್ಟು ಆರಾಮಾಗಿ ನುಡಿಸ್ತೀರಿ, ಇಷ್ಟು ಚೆನ್ನಾಗಿ ಹಾಡ್ತೀರಿ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಅಂದಾಗ ಆ ತಾಯಿ ಶಾರದಾಂಬೆ ಹಿನ್ನೆಲೆ ಇಲ್ಲದೆ ಇದ್ರು ಆ ತಾಯಿ ಸರಸ್ವತಿ ನನ್ನ ತಾಯಿ ಸ್ವರೂಪವಾಗಿ ಬಂದು ನನ್ನ ಕೈಯನ್ನ ಹಿಡಿದು ಇಲ್ಲಿವರೆಗೂ, ಈ ವೇದಿಕೆಯವರೆಗೂ ಕೂಡ ಕರೆದುಕೊಂಡು ಬಂದು ಬಿಟ್ಟಿದ್ದಾಳೆ. ಈ ನಾಡಿನ ಮಣ್ಣಿನ ಪರಿಮಳವನ್ನ
ಇಡೀ ಜಗತ್ತಿನಾದ್ಯಂತ ಇಂದು ಪಸರಿಸುತ್ತಿರುವಂತಹ ನನ್ನ ನೆಚ್ಚಿನ ಹೆಮ್ಮೆಯ ಚಂದನ ವಾಹಿನಿಗೆ ಹಾಗೂ ಕುಳಿತಿರ್ತಕ್ಕಂತಹ ಎಲ್ಲ ನನ್ನ ಜಡ್ಜ್ಗಳಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೇದಾಗ್ಲಿ ನಿಮ್ಗೆ ಮಾರಣ್ಣ ಅವರೇ. ಹಾಗೆ ಹೋಗ್ತಾನೆ ಇದೀರಲ್ಲ, ಬನ್ನಿ ಒಂಚೂರು ಮಾತಾಡ್ಕೊಂಡು ಒಂದೊಂದು ಸ್ಟೆಪ್ ಹೋಗ್ತಾನೆ ಇದ್ದಾರೆ. ಆರಾಮಾಗಿ ಕೂಲಾಗಿ ಇಲ್ಲೇ ನಿಂತ್ಕೊಂಡು ಹಾಡು ಹೇಳಿ ಅಂತ ಹೇಳ್ತಾ, ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಇವತ್ತು ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಎನ್ನುವಂತಹ ಒಂದು ಮೂಲ ಜಾನಪದವನ್ನು ಇಲ್ಲಿ ಈ ವೇದಿಕೆ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮಗೆ ಒಳ್ಳೇದಾಗ್ಲಿ. ಆ ತಾಯಿ ಶಾರದಾಂಬೆ, ತಾಯಿ ಸರಸ್ವತಿ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲಿರ್ಲಿ ಅಂತ ನಿಮ್ಮ ಹಾಡು ಕೇಳೋದಕ್ಕೆ ನಾವಂತೂ ಸಿದ್ಧವಾಗಿದ್ದೀವಿ. ಕೇಳೋಣ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಪ್ರಭುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಪ್ರಭುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುಂಡಣ್ಣನ ಮನೆಯ ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ತೈಕೋಂ ತೈಕೋಂ ಎಂದು ಗುಂಡ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಪ್ರಭುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ಯಾರ್ಯಾರೋ, ಗುರುವೇ ಯಾರ್ಯಾರೋ, ಪ್ರಭುವೇ ಓಕೆ. ಪ್ರೇಮ್ಗಲ್ ನಾರಾಯಣ ಸ್ವಾಮಿ ಸರ್, ಈ ಒಂದು ಪ್ರತಿಭೆಯ ಬಗ್ಗೆ ನೀವೇನು ಹೇಳ್ತೀರಿ? ಮರಣ್ ಅವರೇ, ನೀವು ಹೇಳಿದ್ರಿ ಮಾತಾಡ್ತಾ ತಾಯಿನ 4 ವರ್ಷದಲ್ಲಿ ಕೇಳ್ಕೊಂಡ್ರಿ ಅಂತೇಳಿ. ಹೌದು ಸರ್. ಆದರೆ ಆ ತಾಯಿ ಕೃಪೆ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರೋದ್ರಿಂದಲೇ ಇವತ್ತೊಂದು ದಿವಸ ನೀವು ಬರೀ ಹಾಡುಗಾರರು ಅಷ್ಟೇ ಆಗಿಲ್ಲ, ಇನ್ನೂ ಅಷ್ಟು ವಾದ್ಯಗಳ ಕಲಿಕೆಯಲ್ಲೂ ಸಹ ನೀವು ಭಾಳಷ್ಟು ಹೆಸರು ಮಾಡಿದ್ದೀರಿ ಅಂತ ನಿಮ್ಮ ವಿಟಿ ನೋಡಿದಾಗ ಗೊತ್ತಾಯಿತು. ಬಟ್ ನಿಮ್ಮ ಪರಿಶ್ರಮ ನಿಮ್ಮನ್ನು ಕೈ ಹಿಡಿದಿದೆ, ಹೀಗಾಗಿ ನಿಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಇನ್ನೂ ಅತ್ಯುತ್ತಮವಾದ ಗೀತೆಗಳು ನಿಮ್ಮ ಕಂಠದಲ್ಲಿ ಬರಲಿ, ಶುಭವಾಗಲಿ ನಿಮಗೆ ಈ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕೆ ನಾಗರಾಜ್ ಅವರ ವಿಟಿಯನ್ನು ನೋಡುವಂತಹ ಸಮಯ. ವಿಟಿಯನ್ನು ನೋಡ್ಕೊಂಬರೋಣ. ವಿಟಿ ಪ್ಲೀಸ್. ಕಲಾದೇವಿಗೆ ಬಡವ ಬಲ್ಲಿದ ಅನ್ನೋ ಭೇದ ಇಲ್ಲ, ಪಂಡಿತ ಪಾಮರರ ಹಂಗಿಲ್ಲ. ಕಡು ಬಡವನನ್ನ ಕಲಾವಿದನಾಗೋ ಹಾಗೆ ಅನುಗಮಿಸೋ ಕರುಣೆ ಅವಳದ್ದು. ಮನೆ ಮನೆಗೆ ನೀರು ಹಣಿಸೋ ವಾಟರ್ ಮ್ಯಾನ್, ಚುಮು ಚುಮು ಚಳಿಯಲ್ಲಿ ಪೇಪರ್ ಹಾಕೋ ಪೇಪರ್ ಮ್ಯಾನ್,
ಡೈರಿಯಲ್ಲಿ ಮಿಲ್ಕ್ ಮ್ಯಾನ್ ಆಗಿ ಉದರ ನಿಮಿತ್ತ ಬಹುಕೃತ ವೇಷವನ್ನು ಧರಿಸಿರೋ ಕಲಾವಿದ ನಾಗರಾಜ್ ಕೆಸ್ತೂರು. ಹೊಟ್ಟೆಪಾಡಿಗೆ ಯಾವ ಕೆಲಸ ಆದ್ರೇನು ಮನಸ್ಸಿಗೆ ಮುದ ಕೊಡೋದು ನಾಟಕ ಸಂಗೀತ ಮಾತ್ರ ಅನ್ನೋದು ನಾಗರಾಜ್ ಅಂಬೋಣ. ನಾವು ತುಂಬಾ ಕಡು ಬಡವರು, ತಿನ್ನಕ್ ಊಟ ಇಲ್ಲದೆ ನಮ್ಮ ತಾಯಿ ಅಲ್ಲಿ ಇಲ್ಲಿ ಮುಸುರಿ ತಿಕ್ಕೊಂಡು ಅದನ್ನೆಲ್ಲ ಇದು ಮಾಡ್ಕೊಂಡು ನಾವು ಊಟನೇ ಇರ್ಲಿಲ್ಲ ಬಿಡಿ. ನಾವು ಬುದ್ಧಿ ಕಲ್ತಾಗಿಂದ ಸೊಪ್ಪು ಸೇದೆ ತಿನ್ಕೊಂಡು ದೇವರು ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾನೆ. ಇವತ್ತು ಊರಿನ ಜನ ಸಹಕಾರದಿಂದ ಊರಿನ ಜನರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಊರಿನ ಜನರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಇವರೊಬ್ರು ಜನಪದ ಕಲಾವಿದ್ರು ಅಂತ. ಇವರು ಇಷ್ಟೊಂದು ಜನಪದ ಗೀತೆ ಮತ್ತೆ ಜನಪದ ನಾಟಕಗಳು ಮತ್ತೆ ಪೌರಾಣಿಕ ನಾಟಕಗಳು ಇರಬಹುದು ಅಥವಾ ಸಾಮಾಜಿಕ ನಾಟಕಗಳಿರಬಹುದು, ಈ ಕಲೆಯನ್ನ ಇವರು ಮೈಗೂಡಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಗೊತ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಗೊತ್ತಾಯ್ತು. ಇವರ ಕಲೆ ಹೀಗೆ ಮುಂದುವರಿಲಿ, ಮತ್ತೆ ಇವ್ರಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ನೀಡಬೇಕು ಗ್ರಾಮ ಪಂಚಾಯತಿಯಿಂದ ಅದನ್ನ ನಾವು ನೀಡೋದಕ್ಕೆ ರೆಡಿ ಇದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಪಂಚಾಯತಿ ಒಳಗಡೆ ವಾಟರ್ ಮ್ಯಾನ್ ಕೆಲಸ ಮಾಡ್ಕೊಂಡು, ಡೈರಿಲಿ ಟೆಸ್ಟರ್ ಕೆಲಸ ಮಾಡ್ಕೊಂಡು, ಪೇಪರ್ ಹಾಕೊಂಡು ಪ್ರತಿಯೊಂದು ಕಷ್ಟ ಬಿದ್ದು ಈ ಕಲೆನೂ ಪ್ರೋತ್ಸಾಹ ಕೊಟ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ನಮ್ಗೆಲ್ಲ ಬಹಳ ಸಂತೋಷ ಆಗ್ತೈತೆ. ಈಗ ನಮ್ಮೂರಿಗೆ ಒಂದು ಒಳ್ಳೆ ಹೆಸರು ಬರ್ಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಅಪ್ಪ ಅವ್ರ ಕಾಲದಿಂದ ನಮ್ಗೆ ಹುಟ್ಟುಡ್ತಾನೆ ಬಂದಿದೆ ನಮ್ಮ ಮನೆ ಫ್ಯಾಮಿಲಿಗೆ. ಆದ್ರೆ ನಾನು ನಮ್ಮ ತಮ್ಮನ ಮಗ ಇದು ಊರಲ್ಲ ದೇವ್ರ ಕೆಲ್ಸಕ್ಕೆ ಭಜನೆ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ನಾನು ಅವ್ರನ್ನ ಬೈದಿದ್ದೀನಿ. ಇದನ್ನೇ ಇಟ್ಕೊಂಡು ಓಡಾಡಿದ್ರೆ ಏನ್ ಸಿಗ್ತದಪ್ಪ, ಊಟ ಸಿಗ್ತದ ನಿಮ್ಗೆ, ಸುಮ್ನೆ ಹಾರ್ಮೋನಿ ತಗ್ಲಾಕೊಂಡು ಓಡಾಡ್ತಾ ಇರ್ತೀರಾ ಅಂತೇಳಿ ನಾನು ಅವ್ರಿಗೆ ಬೈದಿದ್ದೀನಿ. ಹಾಗಾಗಿ ನಾನು ಇದುವರೆಗೂ 4-5 ವರ್ಷದ ಹಿಂದೆಯಿಂದ ನಾನು ಅದನ್ನ ಬೈತಾ ಇದ್ದೆ. ಈಗ ನನಗೆ ನನ್ನ ತಮ್ಮ ತೀರ್ಕೊಂಡ್ಮೇಲೆ ತಿಥಿ ಕಾರ್ಯಕ್ರಮದಲ್ಲಿ, ನನ್ನ ತಮ್ಮನ ತಿಥಿ ಕಾರ್ಯಕ್ರಮದಲ್ಲಿ ಇದೇ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವತ್ತು ನಾನು ನನ್ನ ತಮ್ಮನ ಹೆಸರು ಹೇಳಿ ಸ್ಟೇಜ್ ಮೇಲೆ ಹತ್ತಿ ಇದುವರೆಗೂ ನನ್ನ ತಮ್ಮ ಸತ್ತು ಒಂದು 5-6 ವರ್ಷ ಆಗಿರ್ಬೋದು. 5-6 ವರ್ಷದಿಂದ ನಾನು ನನ್ನ ತಮ್ಮನ ಹೆಸರು ಹೇಳ್ಕೊಂಡು ನಾನು ನನ್ನ ತಮ್ಮನ ಮಗನ ಜೊತೆಯಲ್ಲಿ ಗೋವಿಂದರಾಜ್ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಇವರು ಕಲಾವಿದರಾದ್ರಿಂದ ನಮ್ಮೂರಿಗೆ ಒಂದು ಕಲೆಯನ್ನು ಹುಟ್ಟಾಕಿರು. ಅವಾಗೇನೆ ಒಂದು ಸುಂದರಕಾಂಡ ರಾಮಾಯಣ ಅಂತ ಮಾಡ್ತಿದ್ರು. ಅದರಲ್ಲಿ ಲಕ್ಷ್ಮಣನ ಪಾತ್ರ ಮತ್ತೆ ಇದು ಲಂಕಿಣಿ ಪಾತ್ರ ಎಲ್ಲ ಮಾಡ್ತಿದ್ರು. ಬಹಳ ಅಭಿನಯ. ನಮ್ಮ ಅಪ್ಪ ಅವರ ಅಜ್ಜಿ ಅವರೆಲ್ಲ ಊರಿನ ಗ್ರಾಮಸ್ಥರೆಲ್ಲ ಬಹಳ ಅದನ್ನ ಪ್ರೋತ್ಸಾಹ ಮಾಡ್ತಿದ್ರು. ಹಾಗೆ ಊರಿನಲ್ಲಿ ಒಂದು ಭಜನೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕತೆಗೆ ಈ ಧಾರ್ಮಿಕ ಕಲೆ ಇರೋರಿಗೆ ಬಡತನ ಜಾಸ್ತಿ. ಹಂಗಾಗಿ ಆ ಮಧ್ಯೆನೇ ಇವ್ರಿಗೆ ಮೈಗೂಡಿಸ್ಕೊಂಡು ಈಗ ಊರಿನ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಹೋಗಿದ್ದಾರೆ. ಪಾಪ ಆ ಬಡ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಆಶಿಸ್ತಾ ಅವರಿಗೆ ಒಂದು ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಮಕ್ಕಳು ಎಲ್ಲ, ನಾವು ಸೊಸೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಮಗೂ ಆಸೆ. ಅದ್ರಾಗ ಪಾಸಾಗಿ ಬರಲಿ ಅಂತ ಒಂದು ಆರೈಸಿ. ನಾಟಕದಲ್ಲಿ ಶಕುನಿ ಘಟೋತ್ಕಚನಾಗಿ ಗರ್ಜಿಸಿ ಭಜನೆ ಭಕ್ತಿಗೀತೆಗಳನ್ನ ಹಾಡ್ತಾ ಭಾವನೆಯ ಬದುಕಿಗೆ ಬೇಸರಗೊಳ್ಳದೆ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅಂತ ಸಿಂಪಲ್ ಆಗಿ ಹಂಬಲ್ ಆಗಿ ಹಾಡ್ತಾ ಗಾನ ಸಿಂಚನದ ವೇದಿಕೆ ಹತ್ತಿರೋ ನಾಗರಾಜ್ ಕೆಸ್ತೂರ್ ಅವರಿಗೆ ನಮ್ ಕಡೆಯಿಂದ ಗುಡ್ ಲಕ್. ನಮ್ಮ ದೊಡ್ಡಬಳ್ಳಾಪುರದ ಕೆಸ್ತೂರಿನ ಕೆ ನಾಗರಾಜ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ನಮಸ್ತೆ ಸರ್, ಹೇಗಿದ್ದೀರಿ? ಬನ್ನಿ. ನಾನ್ ಚೆನ್ನಾಗಿದ್ದೀನಿ ಸರ್. ನಮ್ಮ ನಾಗರಾಜ್ ಸರ್ ದೂರದರ್ಶನದಲ್ಲಿ ಬರ್ತಿದ್ದಂತಹ ಜನಪದ ಹಾಡುಗಳನ್ನ, ಸುಗಮ ಸಂಗೀತವನ್ನ ಕೇಳ್ತಾ ಹಾಡುಗಳನ್ನ ಕಲ್ತ್ಕೊಂಡವರು. ಜೊತೆಗೆ ವಾಟರ್ ಮ್ಯಾನ್ ಕೂಡ ಹೌದು. ಹಾಗೆ ಹೇಳಿ ಸರ್, ದಿನಪತ್ರಿಕೆಯ ಏಜೆಂಟ್ ಕೂಡ ಹೌದು, ಎಲ್ಲವೂ ಗಾಯಕ ಕೂಡ ಹೌದು. ಎಲ್ಲ ಕೆಲಸಗಳನ್ನು ಒಟ್ಟಾರೆಯಾಗಿ ಮಾಡ್ತಿದ್ದಾರೆ. ಡೈರಿ ಕೆಲಸನೂ ಮಾಡ್ಕೊಂಡಿದೆ. ಸೊ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ, ಜೊತೆಗೆ ಗಾಯಕರು ಕೂಡ ಆಗಿ ಇವತ್ತು ಅಚ್ಚುಕಟ್ಟಾಗಿ ಸೂಪರ್ ಆಗಿ ಹಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ. ಹೇಳಿ ಸರ್. ನಾನೇನಂತ ಗಾಯಕ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಆದರೆ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಓಲ್ಡ್ ಸಾಂಗ್ಸು, ಮುನ್ರಾಜು ಸರ್ ಅವರ ಸಾಂಗ್ಸ್ಗಳು, ಮಹಾದೇವ ಸ್ವಾಮಿ ಸಾಂಗ್ಸ್ಗಳು, ಇವೆಲ್ಲ ನಾನು ತುಂಬ ಕೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲಿ ಕೇಳ್ತಾ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಈ ವೇದಿಕೆ, ಚಂದನ ವಾಹಿನಿ ವೇದಿಕೆಗೆ ಬಂದಿರೋದು ಬಹಳ ಸಂತೋಷ, ತುಂಬ ಸಂತೋಷ. ಕೋಟಿ ನಮನ. ಈ ಚಂದನ ವಾಹಿನಿಯ ಎಲ್ಲ ತಂಡದವರಿಗೂ ನನ್ನ ನಮಸ್ಕಾರ, ಕೋಟಿ ವಂದನೆಗಳನ್ನು ಅರ್ಪಿಸ್ತಾ
ಈಗ ನೀವು ಬಂದಿರೋದು ನಮ್ಗೆ ಅಷ್ಟೇ ಸಂತೋಷ, ಬಹಳ ಸಂತೋಷ. ಈಗ ಯಾವ ಹಾಡು ಬರ್ತೀನಿ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರಲಿಲ್ಲ, ಮನಸ್ಸಿನಲ್ಲೂ ತಿಳ್ಕೊಂಡಿರಲಿಲ್ಲ. ಇಲ್ಲಿಗಂಟ ನನಗೆ ಸಿಕ್ಕಿರೋ ಅವಕಾಶನ ಉಪಯೋಗ ಪಡಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಿ. ಇಲ್ಲಿಂದ ಮುಂದೆ ಯಾವತ್ತೂ ಹಿಂದೆ ತಿರುಗಿ ನೋಡದೆ ಇರೋ ಥರ ಆಗಲಿ, ಮುಂದೆ ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ ಇರಿ. ಒಳ್ಳೇದಾಗ್ಲಿ ನಿಮಗೆ. ಇವತ್ತು ಯಾವ ಹಾಡನ್ನು ಹಾಡ್ತಿದ್ರಿ ಮೇಡಮ್? ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ, ಈ ಸಾಂಗ್ ಈ ಹಾಡು ಹಾಡ್ತಿದ್ದೀರಾ? ಓಕೆ, ಈ ಹಾಡನ್ನ ಕೇಳುವಂತಹ ಸಮಯ ನಮ್ಮ ನಾಗರಾಜ್ ಸರ್ ಅವರ ಧ್ವನಿಯಲ್ಲಿ. ಬರ್ಲಿ ಚಪ್ಪಾಳೆ. ತಾಯಿ ಇಲ್ಲದ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ, ತಾಯಿ ಯಾರೋ ನಾವು ಕಾಣೆವಮ್ಮ, ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ. ತಾಯಿ ಇಲ್ಲದ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ, ತಾಯಿ ಯಾರೋ ನಾವು ಕಾಣೆವಮ್ಮ, ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ. ತಾಯಿ ಇಲ್ಲದ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ. ಹತ್ತು ತಿಂಗಳು ಹೊಟ್ಟೆಯಲ್ಲಿ ಒತ್ತು ಹೆತ್ತು ಸಲಹುವ ಎತ್ತ ತಾಯಿ, 10 ತಿಂಗಳು ಹೊಟ್ಟೆಯಲ್ಲಿ ಒತ್ತು ಹೆತ್ತು ಸಲಹುವ ಎತ್ತ ತಾಯಿ. ಎತ್ತ ಪೋದೆಯೋ ನಾ ಕಾಣೆನಮ್ಮ, ನಿನ್ನ ಬಿಟ್ಟು ನಾ ಬಾಳೆನಮ್ಮ. ಎತ್ತ ಪೋದೆಯೋ ನಾ ಕಾಣೆನಮ್ಮ, ನಿನ್ನ ಬಿಟ್ಟು ನಾ ಬಾಳೆನಮ್ಮ. ಮುನಿರಾಜು ಸರ್, ಈ ಒಂದು ಗಾಯನದ ಬಗ್ಗೆ ನಿಮ್ಮ ಮಾತು. ನಾಗರಾಜ್ ಕೆಸ್ತೂರ್ ಅವರು ಕಾಯಕ ಯೋಗಿಗಳು. ಏನೇನು ಕೆಲಸ ಮಾಡ್ತೀರಿ ಅಂದ್ರಿ? ಹಾಲು ಹಾಕ್ತೀರಿ ಸರ್? ವಾಟರ್ಮ್ಯಾನ್ ಕೆಲಸ. ವಾಟರ್ಮ್ಯಾನ್, ನೀರು ಕೊಡೋದು. ಹೌದು. ಮತ್ತೆ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋಗಿ, ನಮ್ಮೂರಿಂದ 7 ಕಿಲೋಮೀಟ್ರು 10 ಕಿಲೋಮೀಟರ್ ಇದೆ. ಸ್ಕೂಲ್ ಮಕ್ಕಳನ್ನ ಆಟೋದಲ್ಲಿ ಕರ್ಕೊಂಡೋಗಿ ಡ್ರಾಪ್ ಹಾಕಿ ಬರ್ತೀನಿ ಬೆಳಗ್ಗೆ ಸಾಯಂಕಾಲ. ಹಾಲಿಂದು ಹಾಲ್ ಡೈರಿ ಹೆಲ್ಪರ್ ಆಗಿ 30-40 ವರ್ಷದಿಂದ ಮಾಡ್ತಾ ಇದ್ದೀನಿ. ಟೆಸ್ಟರ್ ಕೆಲಸ ಸಿಕ್ಕಿದ್ರೂ ಸಹ ನಾನು ಅದನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇಲ್ಲ. ಹೆಲ್ಪರ್ ಕೆಲಸನೇ ಮಾಡ್ಕೊಂಡಿದ್ದೀನಿ. ಅದು ನಾನು ಹುಡುಗನಾಗಿಂದ ನಮಗೆ ಅನ್ನ ಕೊಟ್ಟಿರೋ ಜಾಗ. ಅದು ಭಾಳ ಒಳ್ಳೆಯದು. ಈಗ ಸಿಗ್ತಾ ಇರೋದು ಬರೀ ನಮಗೆ 3,000 ಅಲ್ಲಿ. ಅದು ನನಗೆ ಕಾಯಕ ಯೋಗಿಗಳು ನೀವೀಗ ಇಲ್ಲಿ ಗಾಯಕ ಯೋಗಿಗಳಾಗಿ. ದೊಡ್ಡಬಳ್ಳಾಪುರ ಜನ ಮೇಡಮ್, ಅರ್ಚನಾ ಮೇಡಮ್, ದೊಡ್ಡಬಳ್ಳಾಪುರ ಜನದ ವಿಶೇಷತೆ ಏನಂದರೆ ಸಂಗೀತಗಾರರು ಅಂದರೆ ಪ್ರಾಣ ಅವ್ರಿಗೆ. ಅಂದರೆ ಬೇರೆಯವ್ರಿಗೆ ಇಲ್ಲ ಅಂತಲ್ಲ, ಎಂಥವ್ರಾದ್ರೂ. ನಾನಲ್ಲಿ ತುಂಬ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ, ಮೈ ತುಂಬ 10 ರೂಪಾಯಿ ಅವ್ರು ದುಡ್ದಿದ್ದು ದುಡ್ಡನ್ನು ತಂದು ಪಿನ್ನಲ್ಲಿ ಬೇಡ ಅಂದರೆ ಬೇಜಾರು ಮಾಡ್ಕೋತಾರಲ್ಲ ಅಂತ ಹೇಳಿ ನಾವು ಅದನ್ನು ತಿರಸ್ಕಾರ ಮಾಡಲ್ಲ. ಅಂಥ ದೊಡ್ಡ ಮನಸ್ಸು ಅವರು ದೊಡ್ಡಬಳ್ಳಾಪುರದ ಜನ. ಕಾರ್ಯಕ್ರಮಗಳು ಹೋಗ್ತಾ ಇರ್ತೀವಲ್ಲ, ದೊಡ್ಡಬಳ್ಳಾಪುರದ ಕೆಸ್ತೂರಿಂದ ಬಂದಿದ್ದೀರಿ. ನಾನು ಹೇಳ್ದಂಗೆ ಗಾಯಕ ಯೋಗಿಗಳಾಗಿ ನಿಮ್ಮ ಸರಳತೆ ಭಾಳ ಇಷ್ಟ ಆಯಿತು. ತುಂಬ ಸಂತೋಷ ಸರ್, ತುಂಬ ಸಂತೋಷ. ಓಕೆ ಸರ್, ನಿಮಗೆ ಒಳ್ಳೆಯದಾಗಲಿ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹಾಡುಗಳನ್ನು ಕೇಳೋಣ ನಿಮ್ಮ ಧ್ವನಿಯಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಸಚಿನ್ ಅವರ ವಿಟಿಯನ್ನು ನೋಡುವಂಥ ಸಮಯ. ವಿಟಿ ಪ್ಲೀಸ್. ಅರೆಮಲೆನಾಡಿನ ಹುಡುಗ ಸಚಿನ್ ಶೇಖರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಚಿನ್ ಶೇಖರ್ ಅಂತ ಹೇಳಿ, ಬೋಸ್ಮಾನಹಳ್ಳಿ, ಆಲೂರು ತಾಲೂಕು, ಹಾಸನ ಡಿಸ್ಟಿಕ್ಕಿಂದ ಬಂದು 8 ವರ್ಷದಿಂದ ಬೆಂಗಳೂರಲ್ಲೇ ನೆಲೆಸಿದ್ದೀನಿ. ಹಾಯ್ ಸಚಿನ್, ಹೇಗಿದ್ದೀರಾ? ನನಗೆ ಗೊತ್ತು ನೀವು ಚೆನ್ನಾಗಿರ್ತೀರಾ ಅಂತ. ಒನ್ ಆಫ್ ದ ಫೈನೆಸ್ಟ್ ಸಿಂಗರ್, ತುಂಬ ಅದ್ಭುತವಾದಂಥ ಗಾಯಕರು ನೀವು. ಈಗ ನೀವು ಸಕಲೇಶ್ಪುರದಿಂದ ಬೆಂಗಳೂರಿಗೆ ಸಂಗೀತ ಕಲಿಯೋಕ್ಕೆ ಅಂತಲೇ ಬಂದು ಅದಕ್ಕೋಸ್ಕರ ನಿಮ್ಮ ಸಮಯನ ಮೀಸಲಾಗಿಟ್ಟು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಕಾರ್ಯಕ್ರಮಗಳನ್ನ ಮಾಡೋದಾಗಲಿ, ನಿಮ್ಮ ಹೆಸರು ಪ್ರಸಿದ್ಧವಾಗಲಿ. ಇವರ ಹಾಡಿನ ಗುಂಗಿಗೆ ಆಸರೆಯಾಗಿದ್ದು, ಸೊ ಇಲ್ಲಿಗೆ ಬಂದ ಮೇಲೆ ಅನಿಸಿದ್ದು, ಓಕೆ ನನ್ನಲ್ಲೂ ಒಂದು ಟ್ಯಾಲೆಂಟ್ ಇದೆ ಅಂತೇಳಿ. ಆ ಟ್ಯಾಲೆಂಟನ್ನು ಗುರುತಿಸಿದ್ದು ನಿಮ್ಮೆಲ್ಲರ ನೆಚ್ಚಿನ ಲೆಜೆಂಡರಿ ಪ್ಲೇಬ್ಯಾಕ್ ಸಿಂಗರ್ ಶ್ರೀಮತಿ ಮಂಜುಳಾ ಗುರುರಾಜ್ ಮೇಡಮ್ ಅವರು. ಮಂಜುಳಾ ಗುರುರಾಜ್ ಅವರ ಸಂಗೀತ ಶಾಲೆ. ಯಾವಾಗೂ ವೀಕೆಂಡ್ ಬಂದ್ರೆ ಸಾಕು, ನಿನ್ನ ಹಾಡ ಕೇಳೋಕ್ಕೋಸ್ಕರ ಯಾವಾಗೂ ಕಾಯ್ತಾ ಇರ್ತೀನಿ. ಅಷ್ಟೊಂದು ಚೆನ್ನಾಗಿ ಹಾಡ ಹಾಡ್ತೀಯ ಮಗ.
ಎಷ್ಟು ಕಷ್ಟಪಡ್ತಾ ಇದೆಯಾ ಸಂಗೀತ ಕಲೀಲಿಕ್ಕೆ, ಎಲ್ಲ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ತೀಯಾ, ಊರಿಂದ ಬಂದ್ಬಿಟ್ಟು ಇಷ್ಟೆಲ್ಲ ಕಷ್ಟಪಡ್ಕೊಂಡು ಈ ಕೆಲಸದ ಮಧ್ಯೆನೂ ನಿನ್ನ ಆ್ಯಂಬಿಷನ್ನ ಬಿಡ್ದಲ್ಲೇ ನೀನು ಒಂದೊಂದು ಲೆವೆಲ್ಲೂ ಒಂದೊಂದು ಮೆಟ್ಲು ಥರ ಏರ್ಬಿಟ್ಟು ನಿನ್ನ ಸಾಧನೆಯನ್ನು ಕಿರೀಟವನ್ನು ನೀನು ತಗೋ. ಬೆರಳು ತೋರಿಸಿದ್ರೆ ಹಸ್ತಾನಿ ನುಂಗೋ ಚತುರ ಸಚಿನ್. ಸಿಕ್ಕ ಅವಕಾಶಗಳನ್ನೇ ಏಣಿ ಮಾಡಿಕೊಂಡು ಈವರೆಗೆ 11 ಸಿನಿಮಾಗಳಷ್ಟೇ ಅಲ್ಲದೆ ದೇಶ ವಿದೇಶಗಳ ಸುಮಾರು 230ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಹಾಡೋ ಮೂಲಕ ಮ್ಯೂಸಿಕ್ನಲ್ಲೇ ಫ್ಯೂಚರ್ ಹುಡುಕೋ ಭರವಸೆ ಹೊಂದಿರೋ ಗಾಯಕ. ಸೊ ಇನ್ನೂ ಕೂಡ ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅನ್ನೋ ಅವಾರ್ಡ್ ಕೂಡ ನಾನು ಗೆದ್ದಿದ್ದೀನಿ. ಮೊದಲನೇ ಸಿನಿಮಾಕ್ಕೆ ಬಂದಿದ್ದು ನನಗೆ ತುಂಬ ಖುಷಿ ಆಗುತ್ತೆ. ನೀನು ಪಟ್ಟಿರೋ ಶ್ರಮಕ್ಕೆ, ನಿನ್ನ ಒಂದು ಡೆಡಿಕೇಶನ್ಗೆ ಇನ್ನೂ ಎತ್ತರಕ್ಕೆ ಬೆಳಿಬೇಕನ್ನೋದೇ ನಮ್ಮ ಆಸೆ. ಎಲ್ಲರಿಗೂ ನೀನು ಈ ಥರ ಬೆಳಿಬೇಕನ್ನೋದೇ ಆಸೆ ಇದೆ, ಅದು ನೆರವೇರಿಸು, ವಿನ್ ಆಗಿ ಬಾ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ವೀಕ್ ಡೇನಲ್ಲಿ HR, ವೀಕೆಂಡ್ನಲ್ಲಿ ಸಿಂಗರ್. ಇವೆರಡರ ಜೊತೆಗೆ ಈಗ ಗಾನ ಸಿಂಚನದ ಕಾಂಪಿಟೇಟರ್. Really excited to see on the big screen. Best of luck for your future and keep it up. You are very talented and definitely ಈ ಒಂದು ಶೋ ನೀವು ವಿನ್ ಆಗ್ತೀರ ಅನ್ನೋ ನಂಬಿಕೆ ನನಗಿದೆ. ಆಲ್ ದ ಬೆಸ್ಟ್. ತುಂಬ ಸಂತೋಷ ಆಗುತ್ತೆ, ಖಂಡಿತವಾಗ್ಲೂ ಚೆನ್ನಾಗಿ ಹಾಕ್ತೀಯಾ. ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಹೆಜ್ಜೆಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಆಲ್ ದ ಬೆಸ್ಟ್ ಸಚಿನ್. ಚಂದನದ ರಿಯಾಲಿಟಿ ಶೋನಲ್ಲಿ ಸಚಿನ್ ಸಿಂಗಿಂಗ್ ಜರ್ನಿಗೆ ನಮ್ ಕಡೆಯಿಂದ ಗುಡ್ ಲಕ್. ಆಲೂರು ತಾಲೂಕಿನ ಬೋಸ್ಮಾನಹಳ್ಳಿಯ ಸಚಿನ್ ಅವರನ್ನು ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಬಲಿ ಜೋರಾದ ಚಪ್ಪಾಳೆ. ಸಚಿನ್, ಹಾಯ್, ಹೇಗಿದ್ದೀರಿ? ಸೂಪರ್ ಅಕ್ಕ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸಚಿನ್ ನನಗೆ ಬಹಳ ವರ್ಷಗಳಿಂದ ಗೊತ್ತು, ಇವನು ಇಂಡಸ್ಟ್ರಿಲೇ ಇದ್ದಾನೆ. ಒಂದಷ್ಟು ಸಿನಿಮಾಗಳಿಗೆ ಹಾಡುಗಳನ್ನು ಹಾಡಿದ್ದಾರೆ. ಜೊತೆಗೆ ಸಿನಿಮಾಗಳಿಗೆ ಹಾಡಿರ್ಬೋದು ಅಥವಾ ರಿಯಾಲಿಟಿ ಶೋಗಳಲ್ಲಿ ಹಾಡಿರ್ಬೋದು. ರಿಯಾಲಿಟಿ ಶೋಗಳ ಟೈಟಲ್ ವಿನ್ನರ್ ಕೂಡ ಆಗಿದ್ದಾರೆ ಇವರು. ಸಚಿನ್, ನಿಮಗೆ ಗಾನ ಸಿಂಚನಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ? ಆಕ್ಚುಲಿ ಸಚಿನ್ ಯಾವಾಗಲೂ ನನಗೆ ಹೇಳ್ತಿದ್ದು, ನಾನು ಯಾವುದಾದ್ರೂ ಇವಾಗ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಹಾಡಿನ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಕ್ಕ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿರೋದೇ ಅವನಿಗೆ ಸರ್ಪ್ರೈಸ್. ನನಗೆ ಗೊತ್ತಿತ್ತು ಇವರು ಇಲ್ಲಿ ಹಾಡ್ತಿದ್ದಾರೆ ಅಂತ. ಸೊ ಹೇಗಿದೆ ಈ ಗಾನ ಸಿಂಚನದ ಈ ಒಂದು ಪಯಣಕ್ಕೆ? ನೀವು ಕಾತುರದಿಂದ ಕಾಯ್ತಿದ್ರಿ, ಇಲ್ಲಿಂದ ನಿಮ್ಮ ಜರ್ನಿ ಶುರು. ಇದ್ರ ಬಗ್ಗೆ ನಿಮ್ಮ 2 ಮಾತು. ಮೊದಲಿಗೆ ದೂರದರ್ಶನ ವೀಕ್ಷಕರಿಗೆ ಎಲ್ರಿಗೂ ಕೂಡ ಹಾಗೂ ಪ್ರೀತಿಯ ಜಡ್ಜಸ್ಗಳಿಗೆ ಮನೋಪೂರ್ವಕವಾದ ವಂದನೆಗಳು. ಯಾವಾಗಲೂ ಅದೇ ಅಕ್ಕ ಹೇಳ್ದಂಗೆ ಸುಮಾರು ಒಂದು 11 ಸಿನಿಮಾಗಳಿಗೆ ಹಾಡಿರ್ಬೋದು. ಹಾಗೆ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅಂತ ಮೊದಲನೇ ಸಿನಿಮಾಗೆ ಅವಾರ್ಡ್ ಬಂದಿದ್ದು ಒಂದು ದೊಡ್ಡ ಖುಷಿನೇ ನನಗೆ. ಬಟ್ ಎಲ್ಲೂ ಜನ ಮನ್ನಣೆ ಅನ್ನೋದು ಸಿಗ್ತಾ ಇಲ್ಲ. ಅಂದರೆ ತುಂಬ ಶೋಸ್ಗಳು ಮಾಡಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್, ಎಲ್ಲ ಕಡೆ ಮಾಡ್ಕೊಂಬರ್ತೇನೆ, ಸ್ಟಿಲ್ ಮಾಡ್ತಾನೇ ಇದ್ದೀನಿ. ಸೊ ಎವ್ರಿ ಥರ್ಸ್ಡೇಯಿಂದ ಸಂಡೇವರೆಗೂ ಬ್ಲಾಕ್ ಆಗೇ ಇರ್ತೀನಿ. ಬಟ್ ಆದರೆ ಜನಗಳಿಗೆ ಯಾವತ್ತೂ ನಾನು ಗೊತ್ತಿದ್ದಿಲ್ಲ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ತೆರೆಮರೆಯಲ್ಲಿ ಎಲ್ಲೋ ಹಾಡ್ತೀವಿ, ಅದಾದಮೇಲೆ ಇವ್ರು ಕಲಾವಿದರ ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ಒಂದು ಅವಕಾಶನಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಚಾನಲ್ಸಲ್ಲೂ ಹಾಡಿರ್ಬೋದು, ಇದೇ ಚಾನಲ್ಸಲ್ಲಿ ಒಂದು ಸಲ ಮರೆಯಾದ ಮಾಣಿಕ್ಯದಲ್ಲೂ ಕೂಡ ಹಾಡಿದ್ದೀನಿ. ಜನ ಮನ್ನಣೆಗೋಸ್ಕರ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ಹೆದರು ನೋಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಿ? ಆನೆಮಲೆಯ ಆಸಿಕೊಂಡವರೇ, ಜೇನುಮಲೆಯ ಹೊದ್ದುಕೊಂಡವರೇ ಅನ್ನೋ ಗೀತೆನ ಹಾಡ್ತಾ ಇದ್ದೀನಿ. ಓಕೆ, ಈ ಗೀತೆಯನ್ನು ಕೇಳುವಂಥ ಸಮಯ ಬಲಿ ಜೋರಾಗುತ್ತೆ. ಸ್ವಾಮಿ ಆನೆಮಲೆಯ ಹಾಸಿಕೊಂಡವರೇ ಮಹದೇವ, ಜೇನುಮಲೆಯ ಹೊದ್ದುಕೊಂಡವರೇ, ಜೇನುಮಲೆಯ ಹೊದ್ದುಕೊಂಡವರೇ, ಆನೆಮಲೆಯ ಹಾಸಿಕೊಂಡವರೇ ಮಹದೇವ, ಜೇನುಮಲೆಯ ಹೊದ್ದುಕೊಂಡವರೇ, ಜೇನುಮಲೆಯ ಹೊದ್ದುಕೊಂಡವರೇ. 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ, 77 ಒಡೆಯ
ಉರುಳಿಸುತ್ತಿ ನನ್ನೊಡೆಯ ಹೇಳು ಬಾಯಿ ಹೊನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಹದೇವ ಜೇನು ಮಲೆಯ ಹೊದ್ದುಕೊಂಡವರೇ ಆ ಜೇನು ಮಲೆಯ ಹೊದ್ದುಕೊಂಡವರೇ ಕೊರಳಲಿನಾಗ ಸರ್ಪವ ಹಿಡಿದು ಸುತ್ತಿಕೊಂಡವರೇ 16 ಅಂಕಣ ಗುಡಿಯ ಒಳಗೆ ನಗುತ್ತಾ ಕುಳಿತವರೇ ಆ ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಹಿಡಿದುಕೊಂಡವರೇ ಹೆಬ್ಬುಲಿಯೇರಿ ಹೆಜ್ಜೆನು ಮಲೆಗೆ ಒಬ್ಬರೇ ಹೊರಟವರೇ ಸತ್ಯವಂತರ ಸಂಗವ ನೋಡುತ್ತ ಸಾಲೂರು ಮಠದಲ್ಲಿ ಕುಳಿತವರೇ ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಹದೇವ ಜೇನು ಮಲೆಯ ಹೊತ್ತುಕೊಂಡವರೇ ಆ ಜೇನು ಮಲೆಯ ಹೊತ್ತುಕೊಂಡವರೇ ಆ ಜೇನು ಮಲೆಯ ಹೊತ್ತುಕೊಂಡವರೇ ಓ ಜೇನು ಮಲೆಯ ಹೊತ್ತುಕೊಂಡವರೇ. ಅರ್ಚನಾ ಮ್ಯಾಮ್, ನಮ್ಮ ಸಚಿನ್ ಅವ್ರ ಬಗ್ಗೆ, ಇವರ ಹಾಡಿನ ಬಗ್ಗೆ ತಮ್ಮದೆರಡು ಮಾತು. ಸಚಿನ್ ಅನ್ನೋ ಹೆಸರೇ ಅಪೂರ್ವವಾದದ್ದು. ಅವರು ಯಾವುದೋ ಒಂದು ಕಾಲಘಟ್ಟದಲ್ಲಿ ಸೆಂಚುರಿ ಅಂತೂ ಬಾರಿಸ್ತಾರೆ. ಸೊ ನೀವು ಹೇಳ್ತಾ ಇದ್ರಿ ನಿಮ್ಮ ಮೊದಲನೇ ಚಲನಚಿತ್ರ ಗೀತೆಗೇ ಸ್ಟೇಟ್ ಅವಾರ್ಡ್ ಬಂತು ಅಂತಂದ್ಬಿಟ್ಟು. ನಾನು ನನ್ನ ಕರಿಯರ್ ಅಲ್ಲಿ ಹಾಡಿದಂಥ ಬಹಳಷ್ಟು ಸಿನಿಮಾಗಳಲ್ಲಿ ಬಹಳಷ್ಟು ವರ್ಷಗಳ ಒಂದು ನನ್ನ ಪಯಣದಲ್ಲಿ 29 ವರ್ಷ ಆದಮೇಲೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಸೊ ನೀವು ಯಾವತ್ತೂ ಏನಂತಾರೆ ಜನಮನ್ನಣೆಗಾಗಲಿ ಅಥವಾ ಅವಾರ್ಡ್ಗಳಿಗಾಗಲಿ ಅದಕ್ಕೋಸ್ಕರ ಹಾಡಬೇಡಿ. ನೀವು ಮೊದಲು ಇಲ್ಲಿರುವ ಪರಮಾತ್ಮನನ್ನು ಮೆಚ್ಚಿಸೋದಕ್ಕೋಸ್ಕರ, ಮೇಲಿರುವ ಪರಮಾತ್ಮನನ್ನು ಮೆಚ್ಚಿಸೋದಕ್ಕೋಸ್ಕರ ಹಾಡಿ. ಜನಮನ್ನಣೆ ಸಿಕ್ಕೇ ಸಿಗತ್ತೆ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಇಲ್ಲಿಂದ ಈ ಘಳಿಗೆಯಿಂದ ನಿಮ್ಮ ಟೈಮ್ ಶುರು, ಒಳ್ಳೆ ಟೈಮು. ಇಂಥ ಒಳ್ಳೆಯ ವೇದಿಕೆ ಸಿಕ್ಕಿದೆ. ಇಲ್ಲಿ ನಿಮ್ಮ ಪ್ರತಿಭೆಯನ್ನು ಪರಿಪೂರ್ಣವಾಗಿ ಪ್ರದರ್ಶನ ಮಾಡಿ ನಿಮಗೆ ಸೆಂಚುರಿ ಹೊಡಿತಾನೇ ಹೋಗಿ ಅಂತ ನಾನು ಹಾರೈಸ್ತೀನಿ. ಶುಭವಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚಂದ ಹೇಳಿದ್ರು, ಇಲ್ಲಿರುವಂತಹ ಪರಮಾತ್ಮನನ್ನ ನಾವು ಫಸ್ಟ್ ಸ್ಯಾಟಿಸ್ಫೈ ಮಾಡ್ಬೇಕಂತ. ಆಗ ಅಲ್ಲಿರೋ ಪರಮಾತ್ಮ ಇಲ್ಲಿರೋ ಪರಮಾತ್ಮಗಳಿಗೆ ಹೇಳ್ತಾರೆ ಆಶೀರ್ವಾದ ಮಾಡಿ ಅಂತ. ಎಲ್ಲನೂ ಒಳ್ಳೇದಾಗ್ಲಿ ನಿಮ್ಗೆ ಸಚಿನ್. ಥ್ಯಾಂಕ್ ಯು. ಹೆಮ್ಮೆಯ ಕನ್ನಡತಿ ಗೌತಮಿ ಅವರ ವಿಟಿಯನ್ನ ನೋಡುವಂತ ಸಮಯ. ವಿಟಿ ಪ್ಲೀಸ್. ಬೆಂಗಳೂರಿನ ಚಿಕ್ಕಜಾಲ ಗ್ರಾಮದ ಗ್ರಾಮೀಣ ಪ್ರತಿಭೆ ಗೌತಮಿ. ಹುಟ್ಟಿನಿಂದ ಕಷ್ಟಗಳನ್ನೇ ಉಂಡು ಬೆಳೆದರೂ ನೋವಿನ ಛಾಯೆ ತೋರಗೊಡದ ಮಂದಸ್ಮಿತೆ. ಬಾಲ್ಯದಿಂದಲೇ ಕಿವಿ ಮೇಲೆ ಬಿದ್ದ ಭಜನೆ ಗೀತೆಗಳು, ಮನೆಯಲ್ಲಿ ರಂಗಭೂಮಿಯವರ ಸಹಚರ್ಯ ಇವು ಗೌತಮಿ ಪಾಲಿನ ಸಂಗೀತದ ಸೆಲೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ. ನನ್ನ ಹೆಸರು ಗೋವಿಂದಮ್ಮ ಅಲಿಯಾಸ್ ಗೌತಮಿ ಮಧುಸೂದನ್. ನನಗೆ ಇವತ್ತು ಜನಪದವನ್ನು ಉಡುಗೊರೆಯಾಗಿ ಕೊಟ್ಟಂಥ ನನ್ನ ಊರು ಚಿಕ್ಕಜಾಲ. 100 ಮಾಸದ ಭಜನೆಗಳಾಗಿರಬಹುದು, ಮತ್ತು ಯಾವುದೇ ಪೌರಾಣಿಕ ನಾಟಕಗಳಾಗಿರ್ಬೋದು, ಅವುಗಳನ್ನು ನೋಡ್ತಾ ಅವುಗಳನ್ನು ಕೇಳ್ತಾ ಬೆಳೆದಂಥ ಹುಡುಗಿ. ಹಾಗೆ ನಮ್ಮನೆಯಲ್ಲೂ ಸಹ ನನ್ನ ಅಣ್ಣ ಕರ್ಣನ್ ಪಾತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಕಡೆ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಅಣ್ಣ ತುಂಬ ಫೇಮಸ್ಸು, ಬಿಲ್ ಕಲೆಕ್ಟ್ರ್ ಕೃಷ್ಣಪ್ಪ ಅಂತ ಹೇಳಿ. ನನ್ನ ಎರಡನೇ ಅಣ್ಣ ಮುನ್ರಾಜು, ಅವರು ಸಹ ಅರ್ಜುನನ್ ಪಾತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಹೀಗೆ ಚಿಕ್ಕ ಹುಡುಗಿಯಿಂದ ನಾನು ಹಾಡ್ತಾ ಈ ಊರುಗಳ ಒಂದು ಹಿನ್ನೆಲೆಯಿಂದ ನನಗೂ ಸಹ ಸರಸ್ವತಿ ಬಳುವಳಿಯಾಗಿ ಬಂದು. ಸೊ ನನ್ನ ಕುಟುಂಬ ತುಂಬ ನನಗೆ ಬೆನ್ನೆಲುಬಾಗಿದೆ. ಹಾಗೆ ನನ್ನ
ಹಸ್ಬೆಂಡ್ ಅವರು ಸಹ ನನ್ನ ಈ ಒಂದು ಸಂಗೀತ ಕ್ಷೇತ್ರಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾರೆ, ಬೆಂಬಲಿಸ್ತಾರೆ. ಮನಮೆಚ್ಚಿದ ಹುಡುಗನನ್ನ ದಕ್ಕಿಸಿಕೊಟ್ಟ ಸಂಗೀತವನ್ನ ಪೂರ್ಣ ಪ್ರಮಾಣದಲ್ಲಿ ಅಪ್ಪಿಕೊಳ್ಳೋ ಆಸೆಗೆ ಶಿಕ್ಷಕ ವೃತ್ತಿಯನ್ನೇ ತೊರೆದಿದ್ದಾರೆ. ಗೌತಮಿ ನಾನು ನೋಡಿದ್ದು ರಾಜನಾಗೇಂದ್ರ ಅವರ ಸ್ಟುಡಿಯೋದಲ್ಲಿ, ಅವರ ಒಂದು ಸಂಗೀತ ಶಾಲೆಯಲ್ಲಿ. ಇಬ್ಬರು ಅಲ್ಲೇ ಮೀಟ್ ಆಗಿದ್ದು. ಸುಮಾರು 20 ವರ್ಷದಿಂದ ಅವಳ ಸಂಗೀತ ಸೇವೆ ತೊಡಗಿಸ್ಕೊಂಡು ಬಂದಿದ್ದಾಳೆ. ನಾನು ಕೂಡ ಗಾಯಕನೇ. ಸೊ ಹೀಗಾಗಿ ನಮ್ಮಿಬ್ಬರ ಒಂದು ಪರಿಚಯ ಆಗಿ ಅಲ್ಲೇ ಮದುವೆ ಆಯಿತು. ನಿನಗೆ ಜಯ ಸಿಗಲಿ, ಒಳ್ಳೆಯದಾಗಲಿ ಗೌತಮಿ, ಆಲ್ ದ ಬೆಸ್ಟ್ ಟು ಯು. ಆಕಾಶವಾಣಿಯ ಬಿ ಗ್ರೇಡ್ ಆರ್ಟಿಸ್ಟ್ ಅನ್ನೋ ಅಭಿಧಾನವನ್ನ ಹೊತ್ತು ದೇಶ ವಿದೇಶಗಳಲ್ಲಿ ಹಾಡಿದ ಹೆಮ್ಮೆ ಇವರದು. ಸಂಗೀತದ ಮೂಲಕ ಮತ್ತಷ್ಟು ಮಗದಷ್ಟು ಸಾಧಿಸಿ ಹುಟ್ಟೂರಿಗೆ ಕೀರ್ತಿ ತರಬೇಕೆಂಬ ಹಂಬಲ ಗೌತಮಿದು. ತುಂಬ ಬಡ ಮನೆಯಿಂದ ಬಂದಿರೋಂಥ ಹುಡುಗಿ. ಇವತ್ತು ಆ ಹುಡುಗಿ ಸರ್ಕಾರಿ ಸ್ಕೂಲಲ್ಲಿ ಓದ್ಕೊಂಡು ತಂದೆ ತಾಯಿ ವಯಸ್ಸಾಗಿರೋರನ್ನ ತುಂಬ ಕಷ್ಟ ಬಿದ್ದು ಸಾಕಿದ್ದಾಳೆ. ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅವ್ರದ್ದು ಎಷ್ಟೋ ದಿನದ ಕನಸು ಇದು. ನನ್ನ ಜೊತೆ ರಾಜಕೀಯಕ್ಕೂ ಬಂದ್ಲು. ಬಾಣಂತಿ ಆದ್ರೂ ಊರೆಲ್ಲ ಓಡಾಡಿ ತೋಟಲ್ಲಿ ಮಾತ್ರ ಸೋತಿದ್ದಾಳೆ. ಇನ್ನು ಒಳ್ಳೆ ಹೆಸರು ಮಾಡ್ಲಿ ಅವಳಿಗೆ, ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ. ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ, ನಮ್ಮ ಆಶೀರ್ವಾದ ಅವ್ರ ಮ್ಯಾಗಿರ್ಲಿ. ಹೀಗೆ ಚೆನ್ನಾಗಿ ಮುಂದುವರಿಲಿ ಅಂತ ನಾನು ಕೇಳ್ಕೊಂತೀನಿ ನನ್ನ ಕಡೆಯಿಂದ. ಗೌತಮಿ ಅವರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರಿನ ಹೆಸರನ್ನ ರಾಜ್ಯಾದ್ಯಂತ ಶೋಭಿಸಲಿ ಎಂದು ನಾನು ಅವ್ರಿಗೆ ಹಾರೈಸ್ತೀನಿ. ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ನಮ್ಮೂರು ಒಂದು ಕೋಗಿಲೆ ಅಂತಲೇ ಹೇಳ್ಬೋದು. ಶ್ರೀಮತಿ ಗೌತಮಿಯವರು ನಮ್ಮ ತಂಡಗಳಲ್ಲಿ ಅಭಿನಯಿಸುತ್ತಾ ತಮ್ಮದೇ ಆದ ಗಾನ ಸಿರಿಯಿಂದ, ಕಂಠ ಸಿರಿಯಿಂದ ನಮ್ಮ ಎಲ್ಲಾ ನಾಟಕಗಳಿಗೂ ಗಾಯನವನ್ನು ಮಾಡಿ ಗೌತಮಿ ಅವರಿಗೆ ಅಭಿನಂದನೆಗಳು. ನಮ್ಮೂರಿನ ಹೆಣ್ಮಗಳಾದಂಥ ಗೋವಿಂದಮ್ಮ ಅಲಿಯಾಸ್ ಗೌತಮಿ ಅವರಿಗೆ ಆಲ್ ದ ಬೆಸ್ಟ್. ಗಾನ ಸಿಂಚನ ಇವರ ಸಾಧನೆಯ ಹಾದಿಯ ಸೋಪಾನವಾಗಲಿ ಅನ್ನೋ ಹಾರೈಕೆ ನಮ್ಮದು. ಓಕೆ, ಗೌತಮಿ ಅವರ ವಿಟಿಯನ್ನ ನೋಡಿದ್ವಿ. ಹೆಮ್ಮೆಯ ಕನ್ನಡತಿ ಅಂತ ಯಾಕೆ ಕರಿತೀವಿ ಅಂತಾನು ನಿಮ್ಗೆ ಗೊತ್ತಾಗಿದೆ ಅಲ್ಲ? ಹಾಗಿದ್ರೆ ತಡ ಯಾಕೆ, ಬನ್ನಿ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಹೆಮ್ಮೆಯ ಕನ್ನಡತಿ ಗೌತಮಿ ಅವರನ್ನ. ನಮಸ್ಕಾರ ಗೌತಮಿ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್. ಈಗ ಹೆಮ್ಮೆಯ ಕನ್ನಡತಿ ಗೌತಮಿ ಅವ್ರಿಗೆ ಹೆಮ್ಮೆಯ ಕನ್ನಡತಿ ಅಂತ ಯಾಕೆ ಕರಿತೀವಿ ಅಂದ್ರೆ, ನಾವು ನೋಡಿದ್ವಿ ವಿಟಿನಲ್ಲಿ ಅವರು ಹೆಮ್ಮೆಯ ಕನ್ನಡತಿ ಪುರಸ್ಕೃತರು, ಜೊತೆಗೆ ಮಯೂರ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ, ಜೊತೆಗೆ ಶಿಕ್ಷಕಿಯೂ ಹೌದು. ನಿಮ್ಮ ಫ್ಯಾಮಿಲಿ ಎಷ್ಟು ಕ್ಯೂಟ್ ಆಗಿದೆ, ತುಂಬಾ ಮುದ್ದಾಗಿದೆ. ಓಕೆ, ಈಗ ಶಿಕ್ಷಕಿ, ಹಾಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದೀರಿ, ರಂಗಭೂಮಿ ಕಲಾವಿದೆಯೂ ಹೌದು ನಮ್ಮ ಗೌತಮಿ ಅವರು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಗಾನ ಸಿಂಚನ ಕಾರ್ಯಕ್ರಮಕ್ಕೆ. ಮೊದಲನೇದಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಸ್ವಾಗತ. ಹೇಳಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಹಾಗೆ ಮುಂಬರುವ ದಿನಗಳಲ್ಲಿ ನಾವು ಗೌತಮಿ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೊದಲಿಗೆ ಎಲ್ರಿಗೂ ಶರಣಾರ್ಥಿ. ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳಿಗೂ ಸಹ ನನ್ನ ನಮಸ್ಕಾರಗಳು. ಮ್ಯಾಮ್, ನಾನು ಧನುರ್ಮಾಸದಲ್ಲಿ ಭಜನೆ ಮಾಡ್ತಾರಲ್ವಾ, ಆ ಧನುರ್ಮಾಸದ ಭಜನೆಯಲ್ಲಿ ತಾಳ ಹಾಕ್ತಾ ಆ ತಾಳದ ಹೆಜ್ಜೆಗಳ ಹಿಂದೆ ಹೋಗಿ ಹೋಗಿ ನಾನು ಅಲ್ಲಿಂದ ನನ್ನ ಪಯಣವನ್ನು ಶುರು ಮಾಡಿದ್ದು ಚಿಕ್ಕ ಹುಡುಗಿಯಿಂದ. ಹಾಗೆ ನನ್ನ ಮನೆಯಲ್ಲಿ ನಮ್ಮ ಅಣ್ಣಂದ್ರಿಬ್ಬರು ಪೌರಾಣಿಕ ನಾಟಕಗಳು ಮಾಡೋದ್ರಲ್ಲಿ ತುಂಬ ನಿಸ್ಸೀಮರು. ಹಾಗೆ ನನ್ನ ಅತ್ತೆ, ನಮ್ಮ ಮಾವ, ಅವರು ನನ್ನ ಅತ್ತೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಅವರು ಸಹ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಹೆಚ್ಚಿನದಾಗಿ ಇನ್ನೂ ಒಂದಷ್ಟು ಅರಿವನ್ನು ಮೂಡಿಸೋದು ಅಂತ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡ್ತಿದ್ರು. ಸೊ ಅದು ನನಗೆ ಹಾಗೆ ರಕ್ತಗತವಾಗಿ ಬರೋದ್ರ ಜೊತೆಗೆ ಅಲ್ಲಿ ಭಜನೆಗಳು ಅವುಗಳನ್ನು ಹಾಡ್ತಾ, ಜೊತೆಗೆ ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂಥ ರಾಜನ್ ನಾಗೇಂದ್ರ ಖ್ಯಾತಿಯ ರಾಜನ್ ಸರ್ ಅವರ ಬಳಿ ಸಹ ನಾನು ವಾಯ್ಸ್ ಕಲ್ಚರ್ ಕ್ಲಾಸ್ನ ಕಲಿತ್ಕೊಂಡು, ಆಮೇಲೆ ನನ್ನ ಶಿಕ್ಷಣದ ಜೊತೆಗೆ ರಂಗಭೂಮಿಯ ಒಳಗೆ ಪ್ರವೇಶ ಮಾಡಿ ಒಂದಷ್ಟು ನಾಟಕಗಳನ್ನು ಆಡ್ತಾ, ಬೀದಿ ನಾಟಕಗಳು, ಸಾಲುಮರದ ತಿಮ್ಮಕ್ಕ, ವಿನುರ ವೇಮನ, ಹೀಗೆ ಇನ್ನೂ ಸಾಕಷ್ಟು. ಸೂಪರ್, ನಿಮ್ಮ ವಿಟಿನಲ್ಲೂ ಅದೆಲ್ಲ ಭರ್ಜರಿಯಾಗಿ ಕಾಣಿಸ್ತಾ ಇತ್ತು. ನಿಮಗೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮತ್ತೊಂದ್ಸಾರಿ ಹೇಳ್ತಾ. ಈಗ ಯಾವ ಹಾಡನ್ನು ಹಾಡ್ತಿದ್ರಿ? ಈಗ ನಮ್ಮ ಜನಪದರು, ನಮ್ಮ ಹಿರಿಯರು ನಮಗೋಸ್ಕರ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳಿಗೆ ನಾವು ಇನ್ನೊಂದಷ್ಟು ಜೀವಗಳನ್ನು ತುಂಬುತ್ತಾ ಮುಂದಿನ ಪೀಳಿಗೆಗೆ ಮುನ್ನುಡಿಯಾಗುವೋಣ ಅಂತ ಹೇಳ್ತಾ, ಅವರಿಗೆ ಶರಣಯ್ಯ ಶರಣು ಅನ್ನೋ ಒಂದು ಹಾಡನ್ನು ನಮ್ಮ ಕೋಟಿಗನಹಳ್ಳಿ ರಾಮಯ್ಯ ಸರ್ ಅವರು ತುಂಬ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಆ ಹಾಡನ್ನು ನಾನು ಇಲ್ಲಿ ಆಡ್ತಿದ್ದೀನಿ ಮೇಡಮ್. ಸೂಪರ್, ಬರ್ಲಿ ಜೋರಾದ ಚಪ್ಪಾಳೆ.
ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ. ಹಿರಿಯರ ಪಾದಕ್ಕೆ ಶರಣು, ಅವರು ಮುಟ್ಟಿದ ಮಣ್ಣಿಗೆ ಶರಣು. ಆ ಹಿರಿಯರ ಪಾದಕ್ಕೆ ಶರಣು, ಅವರು ಮುಟ್ಟಿದ ಮಣ್ಣಿಗೆ ಶರಣು. ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು. ದಾರಿ ಹೋಕರಿಗೆಂದು ಅರವಂಟಿಗೆ ಇಟ್ಟ, ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ. ದಾರಿ ಹೋಕರಿಗೆಂದು ಅರವಂಟಿಗೆ ಇಟ್ಟ, ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ. ಹಾಲಂತ ಮನಸ್ಸಿಗೆ ಶರಣು, ಅವರ ನೆರಳಂತ ನೆನಪಿಗೆ ಶರಣು. ಹಾಲಂತ ಮನಸ್ಸಿಗೆ ಶರಣು, ಅವರ ನೆರಳಂತ ನೆನಪಿಗೆ ಶರಣು. ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು. ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ, ಗೋಕುಂಟೆ ಬಳಿಲೊಂದು ಗೋಕಲ್ಲು ನೆಟ್ಟಂತ. ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ, ಗೋಕುಂಟೆ ಬಳಿಲೊಂದು ಗೋಕಲ್ಲು ನೆಟ್ಟಂತ. ಕರುಣೆಯ ಕಣ್ಣಿಗೆ ಶರಣು, ಅವರ ದಿವಟಿಯ ಬೆಳಕಿಗೆ ಶರಣು. ಕರುಣೆಯ ಕಣ್ಣಿಗೆ ಶರಣು, ಅವರ ದಿವಟಿಯ ಬೆಳಕಿಗೆ ಶರಣು. ಶರಣು ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು. ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಗೌತಮಿ ಅವರೇ, ಶರಣಯ್ಯ ಶರಣು ಈ ಹಾಡನ್ನ ಹಾಡಿದ್ರಿ, ತಾನಿ ತಂದನ ಅಂತ ನೀವೆಲ್ಲ ಡ್ಯಾನ್ಸ್ ಮಾಡಿದ್ರಾ ಇಲ್ವಾ? ಹೌದಾ? ಓಕೆ. ನಮ್ಮ ವೇಮಗಲ್ ನಾರಾಯಣ ಸ್ವಾಮಿ ಸರ್ ಹೇಳಿ. ಹಾಡು ತುಂಬ ಅದ್ಭುತವಾದ ಹಾಡು. ಕೋಟ್ಗನಹಳ್ಳಿ ರಾಮಯ್ಯನವರು ರಚನೆ ಮಾಡಿರ್ತಕ್ಕಂಥ ಹಾಡು. ಅದು ರಂಗಭೂಮಿಯಲ್ಲಿ ವಿಶೇಷವಾಗಿ ಹೆಸರು ಮಾಡಿರ್ತಕ್ಕಂಥದ್ದು. ಯಾವುದೇ ಒಂದು ರಂಗ ಪ್ರದರ್ಶನ ಆಡೋಕ್ಕಿಂತ ಮುಂಚೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ಈಗಲೂ ಸಹ ಅದು ವಿಘ್ನೇಶ್ವರನ ನೆನೆಸ್ಕೊಳ್ತಕ್ಕಂಥ ಹಾಡಾದ್ರೂ ಅದು ಎಲ್ಲ ಜನಕ್ಕೆ, ನಮ್ಮ ಸಂಸ್ಕೃತಿಗೆ, ಮಣ್ಣಿಗೆ, ಭೂಮಿಗೆ
ಭೂಮಿ ತಾಯಿಗೆ, ಮರ ಗಿಡಕ್ಕೆ ನಾವು ಕೊಡ್ತಕ್ಕಂಥ ಒಂದು ಬೆಲೆ ಆ ಒಂದು ಹಾಡಿನಲ್ಲಿ ಕಾಣ್ತದೆ. ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿಕೊಂಡು ಹಾಡಿದಿರಿ ನೀವು. ಮುಂದೆ ಸಹ ನೀವು ಇದೇ ರೀತಿ ಪರಿಸರದ ಬಗ್ಗೆ, ಭೂಮಿ ತಾಯಿ ಬಗ್ಗೆ, ಮಣ್ಣಿನ ಬಗ್ಗೆ ನೀವು ಹಾಡುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇದು ಒಳ್ಳೆಯ ಬ್ರೇಕ್ ಸಿಕ್ಕಲಿ ಗಾನಸಿಂಚನದಲ್ಲಿ. ಯಾಕಂದರೆ ನೀವು ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ. ನೀವು ನಾಟಕದಲ್ಲಿ ಕೇಳಿದಿರಿ, ಭಜನೆ ಹಾಡುಗಳನ್ನು ಕಲ್ತಿದ್ದೀರಿ. ಒಳ್ಳೆಯದಾಗಲಮ್ಮ ನಿಮಗೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಗೌತಮಿ ಅವರೇ. ಥ್ಯಾಂಕ್ ಯು ಸೊ ಮಚ್. ಗಿರೀಶ್ ಅವರ ವಿಟಿಯನ್ನು ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಕಾಲೇಜಿನ ಲಾಸ್ಟ್ ಬೆಂಚು ಬೀದಿಗೆ ಬಿದ್ದರೆ. ಹಾಯ್, ನನ್ನ ಹೆಸರು ಗಿರೀಶ್ ಅಂತ. ನಮ್ಮ ತಂದೆ ಹೆಸರು ವೆಂಕಟೇಶ್ ಅಂತ. ಅವರು ಸಂತೆಯಲ್ಲಿ ಬೀದಿ ವ್ಯಾಪಾರ ಮಾಡ್ತಾರೆ. ನಮ್ಮ ತಾಯಿ ಗೃಹಿಣಿ. ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮನ್ನ ಸಾಕಿದ್ದೆಲ್ಲ ನಮ್ಮ ತಾಯಿಯವರ ತಂದೆ ತಾಯಿ ಮನೇಲಿ. ಸೊ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಹಾಗೂ NSS ಸ್ವಯಂ ಸೇವಕರಾದ ಗಿರೀಶ್ ಅವರು. ಆ್ಯಕ್ಚುಲಿ ನಾನು ಎಲ್ಲೂ ಸಂಗೀತನ ಯಾವುದೇ ಗುರುಗಳ ಹತ್ರ ಅಭ್ಯಾಸ ಮಾಡಿಲ್ಲ. ನಾರ್ಮಲ್ ಆಗಿ ಟಿವಿಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತಿರೋದು. ತುಂಬ ಒಳ್ಳೆ ವಿದ್ಯಾರ್ಥಿ. ಆಕ್ಟಿಂಗು ಸಿಂಗಿಂಗು ಎರಡಕ್ಕೂ ನಮ್ಮ ಅಣ್ಣಾವರೇ ಇನ್ಸ್ಪಿರೇಷನ್ ಅನ್ನೋ ಗಿರೀಶನಿಗೆ ಕನ್ನಡ ಪದಗಳು ಅಂದ್ರೆ ಪ್ರಾಣ. ಒಬ್ಬ ಒಳ್ಳೆ ಹಾಡುಗಾರ ಆಗಿರೋದ್ರಿಂದ ಅವನಿಗೆ ಕನ್ನಡ ಸಾಹಿತ್ಯ ಸಂಗೀತದಲ್ಲಿ ತುಂಬ ಒಲವು. ಅಣ್ಣವರ ಹೊಸ ಬೆಳಕು ಚಿತ್ರದಲ್ಲಿ ಅಣ್ಣವರು ಡೆಲ್ಲಿಗೆ ಹೋಗಿ ದೂರದರ್ಶನದಲ್ಲಿ ಆಡ್ತಾ ಇರ್ತಾರೆ. ಅದೇ ರೀತಿ ನನ್ನ ಜರ್ನಿನೂ ಕನ್ನಡ ದೂರದರ್ಶನದಲ್ಲಿ ಪ್ರಸಾರ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಅನ್ನೋದೊಂದು ಖುಷಿ ಇದೆ. ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅಣ್ಣಾವ್ರಂದ್ರೆ, ಬದುಕಿದ್ರೆ ಕಲಾವಿದನಾಗಿ ಬದುಕಬೇಕು ಅಂತಾರೆ ಗಿರೀಶ್. MBA ಓದ್ತಾ ಇರೋ ಚೂಟಿ ಈಗಷ್ಟೇ ಟೀನೇಜ್ ದಾಟಿ ನಾಟಿನೆಸ್ ಬಿಟ್ಟು ಘನಗಾಂಭೀರ್ಯದಿಂದ ಹಾಡುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಜನಪದದಲ್ಲಿರೋ ಸ್ವೀಟ್ ಸೊಗಡನ್ನ ಎಲ್ಲಾ ಕಡೆ ತಮ್ಮದೇ ತಂಡ ಕಟ್ಕೊಂಡು ಹಂಚೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ. ನಮ್ಮಲ್ಲಿ ಏನೇ ಒಂದು ಈವೆಂಟ್ಸು ಪ್ರೋಗ್ರಾಮ್ಸು ಅಂತ ಆರ್ಗನೈಸ್ ಮಾಡಿದ್ರು ಕೂಡ ನಾವು ಗಿರೀಶ್ ಅವರನ್ನ ಫಸ್ಟ್ ನಾವು ಜ್ಞಾಪಿಸ್ಕೊಂತೀವಿ. ಅವನು ನಮ್ಮ ಎಲ್ಲ NSS ಕಾರ್ಯಕ್ರಮಗಳಲ್ಲೂ ಕೂಡ ತುಂಬಾ ಆತ್ಮೀಯವಾಗಿ ಪಾಲ್ಗೊಳ್ತಿದ್ದ. ಸದ್ಯಕ್ಕೆ ನಮ್ಮ ಗಾನ ಸಿಂಚನದ ಸ್ಪರ್ಧಿಯಾಗಿ ಮಿಂಚೋಕೆ ಬಂದಿರೋ ಗಿರೀಶನಿಗೆ ಗುಡ್ ಲಕ್. ಆಲ್ ದ ಬೆಸ್ಟ್ ಗಿರೀಶ. ಆಲ್ ದಿ ವೆರಿ ಬೆಸ್ಟ್. Congratulations Girish. All the best. All the best Girish. ಆಲ್ ದ ಬೆಸ್ಟ್ ಗಿರೀಶ್. ಚಂದನ ವಾಹಿನಿಯು ಕೂಡ ರಿಯಾಲಿಟಿ ಶೋವನ್ನು ನಡೆಸಿಕೊಡ್ತಾ ಇದೆ. ಇದು ಕನ್ನಡದ ಮನೆ ಮನೆ ಮುಟ್ಲಿ ಮತ್ತು ಪ್ರತಿಭೆಗಳನ್ನು, ಒಳ್ಳೊಳ್ಳೆ ಪ್ರತಿಭೆಗಳನ್ನು ಹೊರತರಲಿ ಅಂತ ನಾನು ಹಾರೈಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೆಂಗಳೂರಿನ ಹುಡುಗ ಗಿರೀಶ್ ಅವರನ್ನು ವೇದಿಕೆ ಮೇಲೆ ಕರೆಯುವಂತ ಸಮಯ. ಬರಲಿ ಜೋರಾದ ಚಪ್ಪಾಳೆ. ನಮಸ್ತೆ ಗಿರೀಶ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಕ್ಕ. ಓಕೆ, ಗಿರೀಶ್ ಅವ್ರ ಬಗ್ಗೆ ನಾನು ನೋಡಿದೆ, ತುಂಬ ಸೇವಾ ಮನೋಭಾವನೆಯನ್ನ ಇಟ್ಕೊಂಡಿರೋವಂಥವ್ರು. NSS ಅಲ್ಲೆಲ್ಲ ವರ್ಕ್ ಮಾಡಿದ್ದೀರಿ ಅಲ್ಲ ನೀವು? ಓಕೆ, ಈಗ ಗಾನ ಸಿಂಚನಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಅಕ್ಕ. ನನಗೆ ಚಿಕ್ಕ ವಯಸ್ಸಿಂದನೂ ಅಣ್ಣವರು ಅಂದರೆ ಬಹಳ ಇಷ್ಟ. ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋದು. ಚಿಕ್ಕ ವಯಸ್ಸಲ್ಲಿ ಒಂದು ದಿವಸ ಹೊಸ ಬೆಳಕು ಸಿನಿಮಾ ನೋಡುವಾಗ ಅಣ್ಣವರು ಡೆಲ್ಲಿಗೆ ಹೋಗಿ ದೂರದರ್ಶನಲ್ಲಿ ಹೊಸ ಬೆಳಕು ಹಾಡು ಆಡ್ತಾರೆ. ಆಗ ಅನ್ಕೊಂತಾ ಇದ್ದೆ ಈ ತರ ನಾವು ಹೋಗಿ ಆಡ್ಬೋದಾ ಅಂತ. ಆಗ ದೂರದರ್ಶನಕ್ಕೆ ಬಂದು ನಾವು ಆಡಿಷನ್ ಕೊಟ್ಟಾಗ ಒಂದ್ ದಿವಸ ಸಂಕ್ರಾಂತಿ ಹಬ್ಬದ ದಿವಸ ರಾಯರ ಮಠದಲ್ಲಿದ್ದಾಗ ಸುಧಾಕರ್ ಸರ್ ನೀವು ಸೆಲೆಕ್ಟ್ ಆಗಿದ್ದೀರಾ ದೂರದರ್ಶನಲ್ಲಿ ಅಂತ ಹೇಳಿದಾಗ ಕಾಕತಾಳೀಯನೋ ಏನೋ ನಾನು ದೂರದರ್ಶನಿಂದನೇ ಈ ಜನಕ್ಕೆ ಪರಿಚಯ ಆಗುವಂತ ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಸೊಗಸಾಗಿ ಹೇಳಿದ್ರು, ಸೂಪರ್. ನಾವೆಲ್ಲ ಮ್ಯಾನಿಫೆಸ್ಟೇಷನ್ ಅದು ಇದು ಮಾಡ್ತೀವಲ್ಲ, ಇವ್ರು ಸಣ್ಣ ಮಗುನಲ್ಲೇ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅಣ್ಣವರಲ್ಲಿ ಹಾಡಿದ್ದಾರೆ, ನಾನು ಹಾಡ್ಬೇಕು ಅಂತ. ಓಕೆ, ಈಗ ಯಾವ ಹಾಡನ್ನು ಹಾಡ್ತಿದ್ರಿ? ಈಗ ಮೂಡಲ್ ಕುಣಗಿಲ್ಕೆರೆ. ಸೂಪರ್. ಓಕೆ, ಬಲ್ಲಿ ಜೋರಾದ ಚಪ್ಪಾಳೆ. ಓ
ತಾನಂದನ್ನು ಮೂಡಿ ಬರ್ತಾನೋ ಚಂದಿರಾಮ ಅಂತಂತ್ರಿಸಿ ನೋಡೋರ್ಗೆ ಎಂತ ಕುಣಿಗಲ್ ಕೆರೆ ಸಂತೆ ಆದಿಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಆದಿಲಿ ಕಲ್ಲು ಕಟ್ಟೆ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ ಬಂದ್ ವೈಭೋಗ ಮೂಡಿ ಬರ್ತಾನೋ ಚಂದಿರಾಮ ತಾನಂದನ್ನು ಮೂಡಿ ಬರ್ತಾನೋ ಚಂದಿರಾಮ ಅಂತಂತ್ರಿಸಿ ನೋಡೋರ್ಗೆ ಎಂತ ಕುಣಿಗಲ್ ಕೆರೆ ಸಂತೆ ಆದಿಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಆದಿಲಿ ಕಲ್ಲು ಕಟ್ಟೆ ತಂದಾನೋ ಬಣ್ಣದ ಸೀರೆ ತಾನಂದನ್ನು ಭಾವ ತಂದಾನೋ ಬಣ್ಣದ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಲ್ ಕೆರೆ ಅಂದ ನೋಡಲು ಶಿವ ಬಂದ ತಾನಂದನ್ನು ಅಂದ ನೋಡಲು ಶಿವ ಬಂದ ಬಾಳೆಯ ಹಣ್ಣಿನಂತೆ ಬಾಗಿ ಕುಣಿಗಲ್ ಕೆರೆ ಭಾವ ತಂದಾನೋ ಬಣ್ಣದ ಸೀರೆ ತಾನಂದನ್ನು ಭಾವ ತಂದಾನೋ ಬಣ್ಣದ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಲ್ ಕೆರೆ ಅಂದ ನೋಡಲು ಶಿವ ಬಂದ ತಾನಂದನ್ನು ಅಂದ ನೋಡಲು ಶಿವ ಬಂದ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ ಬಂದ್ ವೈಭೋಗ ಮೂಡಿ ಬರ್ತಾನೋ ಚಂದಿರಾಮ ತಾನಂದನ್ನು ಮೂಡಿ ಬರ್ತಾನೋ ಚಂದಿರಾಮ ಅಂತಂತ್ರಿಸಿ ನೋಡೋರ್ಗೆ ಎಂತ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಹಾದಿಲಿ ಕಲ್ಲು ಕಟ್ಟೆ ಸರ್ ಮುನಿರಾಜು ಸರ್, ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದ ಈ ಭೋಗ ಇವರ ಹಾಡನ್ನ ಕೇಳಿ ಏನ್ ಅನಿಸ್ತು ಸರ್? ಗಿರೀಶ್ ರಾಜ್ಕುಮಾರ ದೂರದರ್ಶನಕ್ಕೆ ಸ್ವಾಗತ. ಎಂಥ ಕಲ್ಪನೆನಯ್ಯ ನಿಂದು ಅಲ್ವಾ, ಅದ್ಭುತವಾದ ಕಲ್ಪನೆ. ಈ ಥರದ ಆಸೆ ಯುವ ಜನಾಂಗಕ್ಕೆ ಬರಬೇಕು. ಮತ್ತು ಈಗ ನೀವು ಮೂಡಲ್ ಕುಣಿಗಲ್ ಕೆರೆ ಆಡೋದ್ರಲ್ಲ, ನಿಮ್ಮ ಬಾಳ್ನಲ್ಲೂ ಒಳ್ಳೆ ಮೂಡಲಿ ಅಂತ ಹೇಳಿ ಆಶಿಸ್ತೀನಿ. ಜೊತೆಗೆ ಇವತ್ತಿನ ಯುವ ಜನತೆ ಜನಪದ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು, ಹಾಡಬೇಕು, ಹೊಸ ಹೊಸ ಹಾಡುಗಳನ್ನು ಕಲಿತು ಹಾಡಬೇಕು. ಈ ಮೂಲಕ ಗಾನ ಸಿಂಚನದಲ್ಲಿ ನಿಮ್ಮ ಪ್ರತಿಭೆ ಬೆಳಗಬೇಕು. ಕಾರಣ ಇಷ್ಟೇ, ಆ ಜನಪದ ಸಾಹಿತ್ಯದಲ್ಲಿ ಅದ್ಭುತವಾದಂಥ ಕಲ್ಪನೆಗಳಿರ್ತವೆ, ನೀತಿ ಇರುತ್ತೆ, ಜೀವನಕ್ಕೆ ಬೇಕಾದಂಥ ಮೌಲ್ಯ ಇರುತ್ತೆ. ಆ ಒಂದು ಕೆರೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋ ಆ ಸಾಹಿತ್ಯದ ಮೌಲ್ಯ ಇದೆಯಲ್ಲ. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ಈ ಭೋಗ ಮೂಡಿ ಬರ್ತಾನ ಚಂದಿರಾಮ. ಆ ಪ್ರಕೃತಿನ ವರ್ಣಿಸೋದು, ಆ ಕೆರೆ ಹೆಂಗಿತ್ತು, ಬಾಳೆಹಣ್ಣಿನಂಗಿತ್ತು ಅಲ್ವಾ, ಆ ಕೆರೆ ಮೀನುಗಳು ಎಷ್ಟು ಚೆನ್ನಾಗಿತ್ತು, ಇದನ್ನೆಲ್ಲ ಅಲ್ಲಿ ನೋಡಿ ಆನಂದಿಸಿ ಕಟ್ಟಿರೋ ಪದಗಳು. ಇಂಥ ಪದಗಳನ್ನು ಹಾಡುವಂಥ ಯುವ ಜನಾಂಗಕ್ಕೆ ನಾನು ಯಾವಾಗಲೂ ಸ್ವಾಗತ ಕೋರ್ತೀನಿ. ಜೊತೆಗೆ ಅಪರೂಪದ ಹಾಡುಗಳನ್ನು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಗಿರೀಶ್ ಅವರೇ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಒಳ್ಳೆ ಒಳ್ಳೆ ಕನಸುಗಳನ್ನು ಮ್ಯಾನಿಫೆಸ್ಟ್ ಮಾಡಿ ನಿಮ್ಮನ್ನು ವೇದಿಕೆ ಮೇಲೆ ನೋಡೋದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು. ಇವತ್ತಿನ ಜನಮನದ ಪದಪಯಣ ಗಾನ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ವಿರಾಮ ನೀಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ.
ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ